योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। अक्षस्रक्परशु गदेषु कुलिशं पद्मं धनुः कुण्डिकां दण्डं शक्तिमसिञ्च चर्म जलजं घण्टां सुराभाजनं पाशञ्चाम्ब सेवे महाकालिकां यावस्तौ छयिते हरौ कमलजो हन्तुं मधुङ्कैटभं सेवे सैरिभमर्दिनीम् इह महालक्ष्मीं सरोजस्थितां दृशाद्राघीयस्य दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यतः वने वा हर्म्ये वा समकरनिपातो हिमकरः वने वा हर्म्ये वा समकरनिपातो ಹಿಮಕರಃ। ನನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲ ಹಿರಿಯರೇ ಮತ್ತು ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಪ್ರಾಯೋಜಕರಾಗಿ ಸಹಕರಿಸುವಂಥ ಎಲ್ಲ ಆ ದತ್ತಿ ನ್ಯಾಸಕರ್ತ ಪರಿವಾರದವರನ್ನು ಪ್ರಾಯೋಜಕ ಪರಿವಾರದವರನ್ನು ಸ್ಮರಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಯುದ್ಧ ನಡೀತಾ ಇದೆ ಮಹಿಷಾಸುರನ ಸೈನಿಕರೊಂದಿಗೆ ಮತ್ತು ಜಗನ್ಮಾತೆ ಯುದ್ಧ ಮಾಡ್ತಾ ಇದ್ದಾಳೆ. ಹಾಗೆ ಯುದ್ಧ ಮಾಡ್ತಾ ಇರುವಾಗ ಮಹಿಷಾಸುರನ ಸೇನಾನಿ ಚಿಕ್ಷುರ ಎನ್ನುವಂಥವನು ಅವನು ತನ್ನ ಚತುರಂಗ ಬಲಗಳಿಂದ ಇಬ್ಬರು ಯುದ್ಧ ಮಾಡ್ತಾ ಇದ್ದಿದ್ದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಇಷ್ಟಾದ ಮೇಲೆ ಮುಂದೆ ಆ ಯುದ್ಧದ ಭೀಕರವಾದಂಥ ವರ್ಣನೆಯನ್ನು ಮಾಡುತ್ತೆ ದುರ್ಗಾ ಸಪ್ತಶತಿ. ಅಲ್ಲಿ ಹೇಳುವ ಸಂಖ್ಯೆಗಳನ್ನು ನೋಡಿದರೆ ನಮಗೆ ಕೆಲವು ಕಡೆಗೆ ಅವಿಶ್ವಾಸ ಮತ್ತು ಕೆಲವು ಕಡೆಗೆ ಹುಬ್ಬು ಏರಬಹುದು. ಹೀಗೆ ಅಂತ ಏನು ಹೀಗೂ ಉಂಟ ಇಷ್ಟಲ್ಲ ಅಂತಲೂ ಅನಿಸುತ್ತೆ. ಹಾಗಾಗಿ ಅದೆಲ್ಲವನ್ನು ನಾವು ಮನಸ್ಸಿನಲ್ಲಿ ಇರಿಸಿಕೊಂಡು ಅದನ್ನು ಮೊದಲು ಕೇಳಬೇಕು. ಆಮೇಲೆ ಕೇಳಿ ಆದಮೇಲೆ ಅದಕ್ಕೊಂದು ಸಮಾಧಾನಕ್ಕೆ ನಾವು ಬಂದು ನಿಲ್ಲಬೇಕು. ಅದು ಹೇಗೆ ಅಂತ ನೋಡೋಣ. ಆ ಮಹಿಷಾಸುರನ ಇನ್ನೊಬ್ಬ ಸೇನಾನಿ ಇಬ್ಬರು ಬಂದಿದ್ದಾರೆ, ಚಿಕ್ಷುರ ಮತ್ತು ಚಾಮರ ಅಂತ. ಆ ಚಾಮರ ಚತುರಂಗ ಸೇನೆಗಳಿಂದ, ಅಂದರೆ ಚತುರಂಗ ಅಂತ ಹೇಳಿದ್ದೇನೆ, ರಥ ಅಂದರೆ ಆನೆ ಮತ್ತು ಕುದುರೆ ಮತ್ತು ಪದಾತಿ ಇವುಗಳಿಂದ. ಇಷ್ಟಾದ ಮೇಲೆ ಮುಂದೆ ಇನ್ನುಳಿದಂತಹ ಬೇರೆ ಬೇರೆ ಅವನ ಸೈನಿಕರು ಸೈನಿಕರು ಯುದ್ಧ ಬಲ್ಲಂಥ ಸೈನಿಕರು ಬಂದಿದ್ದಾರೆ. ಹೇಗೆ ಯುದ್ಧ ಮಾಡಿದ್ರು ಅನ್ನೋದನ್ನು ಈ ಮುಂದಿನ 42ನೆಯ ಶ್ಲೋಕ ವರ್ಣನೆ ಮಾಡುತ್ತೆ. ರಥಾನಾಮಯುತೈಷಡ್ಭಿಃ ಉದಗ್ರಾಖ್ಯೋ ಮಹಾಸುರಃ ಅಯುಧ್ಯತಾಯುತಾನಾಂಚ ಸಹಸ್ರೇಣ ಮಹಾಹನುಃ. ಇಲ್ಲಿ ಬರುವಂಥ ಹೆಸರುಗಳೆಲ್ಲ ಬಹಳ ವಿಚಿತ್ರವಾದದ್ದು. ಯಾಕೆ ವಿಚಿತ್ರವಾದದ್ದು? ಇದೆಲ್ಲ ದೈತ್ಯರ ಹೆಸರು. ಹಾಗೆ ಅವರಿಗೆ ಒಳ್ಳೊಳ್ಳೆ ಹೆಸರುಗಳು ಇಷ್ಟ ಆಗೋದಿಲ್ಲ. ಆಗ ಅವರಿದ್ದಾದ ಏನೋ ಒಂದು ವಿಚಿತ್ರವಾದ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ. ಅದೇನು ಹೊಸ್ತಲ್ಲ. ಇವತ್ತು ನೋಡಿ ನಮ್ಮಲ್ಲಿ ಎಷ್ಟೋ ಜನ ಈ ಹಳೆ ಹೆಸರುಗಳು ಅಂದರೆ ಆಗೋದಿಲ್ಲ. ರಾಮ, ಕೃಷ್ಣ, ನಾರಾಯಣ, ಮುಕುಂದ, ಗೋವಿಂದ, ಮಾಧವ ಇದಂಥದ್ದು ಯಾವುದೂ ಆಗೋದಿಲ್ಲ. ಯೂಟ್ಯೂಬಲ್ಲಿ ಹುಡುಕ್ತಾರೆ, ಅಲ್ಲಿ ಒಳ್ಳೊಳ್ಳೆ ಹೆಸರುಗಳು ಸಿಗ್ತವೆ, ಒಂದಕ್ಕೂ ಅರ್ಥ ಇರೋದಿಲ್ಲ. ಅಂಥ ಒಳ್ಳೊಳ್ಳೆ ಹೆಸರನ್ನೆಲ್ಲ ಅವ್ರು ಇಟ್ಕೊಳ್ತಾರೆ. ಆ ಹೆಸರನ್ನು ಹೇಳಲಿಕ್ಕೂ ಬರೋದಿಲ್ಲ. ಅಕಸ್ಮಾತ್ ಹೇಳಲಿಕ್ಕೆ ಬಂದರೆ ಅದಕ್ಕೆ ಅರ್ಥ ಏನು ಅಂತ ಕೇಳಿದರೆ ನಿಮಗೆ ಅರ್ಥ ಆಗದೇ ಇರುವ ಹಾಗೆ ಒಂದು ಅರ್ಥ ಹೇಳ್ತಾರೆ ಅವರಿಗೆ ಅಂತ. ಹಾಗೆಯೇ ಇದೆಲ್ಲ ಪರಂಪರೆಗೆ ಮೂಲ ಇವರೇ. ಈಗ ಇವನೊಬ್ಬನಿದ್ದಾನೆ ಇಲ್ಲಿ, ಅವನ ಹೆಸರು ಉದಗ್ರ ಅಂತ.
ಏನು ಹಾಗಂದರೆ ಉದಗ್ರ ಅಂದರೆ ಉತ್ತರ ದಿಕ್ಕು ಅಂತ ಒಂದು ಅರ್ಥ, ಅದಕ್ಕೆ ಅಗ್ರ ಅಂದರೆ ತುದಿ, ಅಂದರೆ ತಲೆ ಹಾಕಿ ಮನಗ್ತಿದ್ನೋ ಅಥವಾ ಒಂದು ಏನೋ ಒಟ್ಟಾರೆ ಆ ಕಡೆ ಒಟ್ಟಾರೆ ಒಂದು ನಿರ್ದಿಷ್ಟವಾದ ಅರ್ಥವನ್ನು ಹೇಳೋದು ಕಷ್ಟ. ಇಂಥ ಈ ಉದಗ್ರ ಇಲ್ಲಿ ಬಂದಿದ್ದಾನೆ ಮತ್ತು ಮುಂದಿನ ಅಧ್ಯಾಯದಲ್ಲೂ ಬರ್ತಾನೆ ಈ ಮಹಾನುಭಾವ. ಅಲ್ಲಿ ದೇವಿಯಿಂದ ಆತ ಸಾಯ್ತಾನೆ, ಈ ಅಧ್ಯಾಯದಲ್ಲಿ ಸಾಯೋದಿಲ್ಲ. ಮತ್ತು ಏನಾಯಿತು ಅಂತಂದರೆ ಇಲ್ಲಿ ಒಟ್ಟು ಸುಮಾರು ಒಂದು 5 ಶ್ಲೋಕಗಳಲ್ಲಿ ಆ ಯುದ್ಧದ ವರ್ಣನೆ ಜೊತೆಗೆ ಎಲ್ಲ ಲಕ್ಷ ಕೋಟಿ ಕೋಟಿ ಸಂಖ್ಯೆಯ ಸೈನಿಕರು, ಆನೆ ಮತ್ತು ರಥ ಇಂಥದ್ದೇ ವರ್ಣನೆ ಬರುತ್ತೆ. ನಾವು ಅದನ್ನು ಕೇಳಬೇಕು, ಯಾಕೆಂದರೆ ನಾವು ಪ್ರಾರಂಭದಿಂದ ಒಂದು ಶ್ಲೋಕವನ್ನು ಬಿಡದೆ ಹೇಳುವ ಕ್ರಮವನ್ನು ಇಟ್ಕೊಂಡು ಬಂದಿದ್ದೇವೆ. ಹಾಗಾಗಿ ಆ ಕ್ರಮಪ್ರಾಪ್ತವಾಗಿ ಅದು ಬಂದಿದೆ. ಹಾಗಾಗಿ ನಾವು ಅದನ್ನು ಹೇಳಲೇಬೇಕು, ನೀವು ಕೇಳಲೇಬೇಕು ಅಷ್ಟೇ. ನೋಡೋಣ ಏನಾಯಿತು ಅಂದರೆ, ಆ ಉದಗ್ರ ಎನ್ನುವಂಥ ಒಬ್ಬ ಸೇನಾ ನಾಯಕ ಬಂದಿದ್ದಾನೆ, ಮಹಾಸುರ ದೈತ್ಯ ಅವನು. ಆತ ಹೆಚ್ಚಿಗೆ ಇಲ್ಲ, ಷಡ್ಭಿಹಿ ಅಯುತೈಹಿ, ಅಯುತ ಅಂದರೆ 10,000, ಷಡ್ಭಿ 6ರಿಂದ ಗುಣಿಸಲ್ಪಟ್ಟ 10,000 ಎಷ್ಟಾಯಿತು? 60,000 ಆಯಿತು. ಆ 60,000 ರಥ ಮತ್ತು ಸೈನ್ಯ ಇವುಗಳನ್ನು ಕೂಡಿಕೊಂಡು ಆತ ಬಂದಿದ್ದಾನೆ ಜಗನ್ಮಾತೆ ಜೊತೆಗೆ ಯುದ್ಧಕ್ಕೆ. ಇನ್ನೊಬ್ಬ ಬಂದಿದ್ದಾನೆ, ಅವನ ಹೆಸರು ಮಹಾಹನು ಅಂತ. ಇವನು ಒಳ್ಳೆಯವನು. ಹನು ಅಂದರೆ ಈ ಮೂತಿ, ಅವನ ಹೆಸರು ತಕ್ಕಾಗೆ ಮಹಾಹನು. ನಮ್ಮ ಹನುಮಂತರನ್ನು ಮೀರಿಸಿದಂಥ ಮೂತಿ ಇತ್ತು ಅವನಿಗೆ ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಅವನ ಹೆಸರೇ ಮಹಾಹನು. ಅವನು ಸಹ ಏನು ಮಾಡಿದ, ಅಯುಧ್ಯತಾ ಯುತಾನಾಂಚ ಸಹಸ್ರೇಣ ಮಹಾಹನು. 1,000,000 ಹೆಚ್ಚಿಗೆ ಇಲ್ಲ, ಆ 1,000,000 ರಥ ಸೈನ್ಯದೊಡನೆ ಬಂದು ದೇವಿಯ ಜೊತೆಗೆ ಯುದ್ಧಕ್ಕೆ ತೊಡಗಿದ್ದಾನೆ. ಆ ಬ್ಯಾಟಲ್ ಫೀಲ್ಡ್ ಎಷ್ಟು ದೊಡ್ಡದಾಗಿರಬೇಕು ಅಂತ ನೀವು ಊಹಿಸಿಕೊಳ್ಳಿ, ಆಯಿತಾ? ಮತ್ತು ಇನ್ನೂ ಜಾಸ್ತಿ ಉಂಟು ಮತ್ತು ಮುಂದೆ. ಈ ರೀತಿಯಾಗಿ ಯುದ್ಧ ನಡೀತಾ ಇದೆ. ಅದಾದಮೇಲೆ ಇನ್ನೊಬ್ಬ ಬಂದ, ಅವನ ಹೆಸರು ಅಸಿಲೋಮ ಅಂತ. ಇವನ ಹೆಸರು ಭಾಳ ಚೆನ್ನಾಗಿದೆ. ಅಸಿ ಅಂದರೆ ಖಡ್ಗ, ಲೋಮ ಅಂದರೆ ಕೂದಲು. ಅಂದರೆ ಅವನು ಒಂದೊಂದು ಕೂದಲು ಸಹ ಒಂದೊಂದು ಖಡ್ಗ ಇದ್ದಂಗೆ ಹೀಗಿರ್ತಿತ್ತಂತೆ. ಅವನು ಹೋಗಬೇಕಿಲ್ಲರು ಬೈ ಮಿಸ್ಟೇಕಾಗಿ ನಮಗೆ ತಾಗಿಬಿಟ್ರೆ ತಾಗಿಸ್ಕೊಂಡವ್ ಸತ್ತ. ಹೀಗೆ ನೋಡಿ, ಅವನ ಹೆಸರೇ ಅಸಿಲೋಮ. ಇಂತಹ ಮಹಾನುಭಾವ ಬಂದಿದ್ದಾನೆ. 50,000 ನಿಯುತೈ ಅಸಿಲೋಮ ಮಹಾಸುರ. ಈತ ಹೆಚ್ಚಿಗೆ ಇಲ್ಲ, 5,000,000 ರಥ ಮತ್ತು ಸೈನ್ಯದಿಂದ ಜಗನ್ಮಾತೆ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ. ಅದಿಷ್ಟು ವಿಭಾಗಕ್ಕೆ ಇವನೇ ಚೀಫ್. ಒಂದೊಂದು ತುಕಡಿ ಮಾಡಿದ್ದಾನೆ ಮಹಿಷಾಸುರ. ಆ ತುಕಡಿಗೆ ಇವನೇ ಅತ್ಯಂತ ದೊಡ್ಡದು. 5,000,000 ರಥ ಸೈನಿಕರು ಎಲ್ಲವನ್ನು ಕಟ್ಕೊಂಡು ಬಂದು ಆತ ದೇವಿ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಏಕಕಾಲದಲ್ಲಿ ಒಂದು ಕಡೆಯಿಂದ ಈ ಉದಗ್ರ, ಇನ್ನೊಂದು ಕಡೆಯಿಂದ ಮಹಾಹನು, ಇವೆಲ್ಲ ಆ ಚಿಕ್ಷುರನ ನೇತೃತ್ವದಲ್ಲಿ ಇವರೆಲ್ಲ ಬಂದಿದ್ದಾರೆ. ಚಿಕ್ಷುರ ಮತ್ತು ಚಾಮರ ಹೀಗೆ ಅಂತ ಆಯಿತು. ಈ ಕಡೆ ಯಾರಿದ್ದಾರೆ? ದೇವಿ ಒಬ್ಬಳೇ. ಯಾವಾಗಲೂ ಹಾಗೆ ಈ ಸತ್ಯಕ್ಕೆ ಧರ್ಮಕ್ಕೆ ಆಗಿ ಹೋರಾಟುವವರ ಸಂಖ್ಯೆ ಯಾವಾಗಲೂ ಕಡಿಮೆ. ಅದನ್ನು ನಾಶ ಮಾಡಬೇಕು ಅನ್ನೋರ ಸಂಖ್ಯೆ ಯಾವಾಗಲೂ ಏನಾಗಿರುತ್ತೆ? ತುಂಬ ಬಲವಾಗಿರುತ್ತೆ. ಅದು ನಾಯಿ ಕೊಡೆ ಥರ ಎಲ್ಲೆಲ್ಲೋ ಹುಟ್ಟುತ್ತೆ. ಈಗ ನಾವು ನೋಡ್ತಾ ಇದ್ದೇವಲ್ಲ, ಈ ಎಲ್ಲ ಗಲಾಟೆ ಉತ್ತರ ಕರ್ನಾಟಕದಿಂದ ಶುರುವಾಗ್ತಾ ಇದೆ. ಎಲ್ಲ ಈ ಪರಂಪರೆಯವರೇ ಅಲ್ವಾ? ಹಾಗಾಗಿ ಆದರೆ ಅಲ್ಲಿದ್ದವರು ಯಾರೂ ಮಾತಾಡೋದಿಲ್ಲ. ಬೇರೆ ಯಾರೋ ಮಾತಾಡಿದರೆ ರಾಜಕೀಯ ಎನ್ನುವಂಥ ಶಬ್ದ ಕೇಳಿ ಬರ್ತಾ ಇರುತ್ತೆ. ಇರಲಿ, ನಾ ಯಾಕೆ ಹೇಳಿದೆ ಅಂದರೆ, ಹೇಳೋ ಉದ್ದೇಶ ಅದಲ್ಲ. ಈ ದುಷ್ಟ ಸಂಸ್ಕೃತಿ ಪರಂಪರೆಗೆ ಮೂಲ ಎಲ್ಲಿದು? ಇಲ್ಲಿದೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ 50,000 ನಿಯುತೈ ಅಸಿಲೋಮ ಮಹಾಸುರ ಅಯುತಾನಾಂ ಶತೈ ಷಡ್ಭಿ ಬಾಷ್ಕಲಃ ಆಯುಧೇ ರಣೇ. ಇನ್ನೊಬ್ಬ ಬಂದಿದ್ದಾನೆ, ಅವನ ಹೆಸರು ಬಾಷ್ಕಲ ಅಂತ. ಈ ಬಾಷ್ಕಲ ಎನ್ನುವನು ಸಹ ಏನು ಮಾಡಿದ ಅಂದರೆ, ಹೆಚ್ಚಿಗೆ ಇಲ್ಲ, 60 ಲಕ್ಷ ರಥ ಮತ್ತು ಸೈನ್ಯದಿಂದ ಬಂದಿದ್ದಾನೆ. ಈಗಾಗಲೇ ಮಹಿಷಾಸುರನ ಕಡೆಯಿಂದ ಒಟ್ಟು ಸೈನಿಕರು ಎಷ್ಟು ಜನ ಯುದ್ಧ ಭೂಮಿಗಳಿದ್ದಾರೆ ಲೆಕ್ಕ ಹಾಕ್ಕೊಳ್ಳಿ.
ಒಂದು 60, ಅದಾದಮೇಲೆ ಮತ್ತೆ ಒಂದು 5 ಕೋಟಿ, ಅದಾದಮೇಲೆ ಇನ್ನೊಂದು ಕೋಟಿ, ಅದಾದಮೇಲೆ 60 ಲಕ್ಷ ಹೀಗೆ ಅಂತ. ಅಂದರೆ ಅವನು ಎಷ್ಟು ಜನರನ್ನು ಸಾಕಿರಬೇಕು ಅಲ್ವಾ ಹೀಗೆ ಅಂತ. ಹೀಗೆ ಇಷ್ಟಾದ ಮೇಲೆ ಅಯುತಾನಾಂ ಶತೈಷಡ್ಭಿ ಬಾಷ್ಕಲಃ ಯುಯುಧೆ ರಣೆ, 60 ಲಕ್ಷ ರಥ ಸೈನ್ಯದಿಂದ ಕೂಡಿ ಬಂದು ಯುದ್ಧ ಮಾಡಿದ ಬಾಷ್ಕಲ ಎನ್ನುವಂಥ ಇನ್ನೊಬ್ಬ ದೈತ್ಯ ದೇವಿ ಜೊತೆಗೆ. ಇಷ್ಟಾಗುವಾಗ ಮತ್ತೆ ಮುಂದೆ ಏನಾಯಿತು? ಗಜವಾಜಿ ಸಹಸ್ರೌಘೈ ಅನೇಕೈ ಉಗ್ರದರ್ಶನ ವೃತೋರಥಾನಾಂ ಕೋಟ್ಯಾ ಚ ಯುದ್ಧೇ ತಸ್ಮಿನ್ ಅಯುಧ್ಯತ. ಇನ್ನೊಬ್ಬ ಬಂದಿದ್ದಾನೆ, ಅವನ ಹೆಸರು ಪರವಾಗಿಲ್ಲ, ಚೆನ್ನಾಗಿ ಉಗ್ರದರ್ಶನ ಅಂತ. ಅಂದರೆ ನೋಡೋದಕ್ಕೆ ಅಷ್ಟು ಭಯಾನಕವಾಗಿ ಅವನು ಇದ್ದ ಉಗ್ರದರ್ಶನ. ಅವನು ಗಜ, ಗಜ ಅಂದರೆ ಆನೆ, ವಾಜಿ ಅಂದರೆ ಕುದುರೆ, ಹೀಗೆ ಸಾವಿರಾರು ಕುದುರೆ, ಸಾವಿರಾರು ಮತ್ತು ಆನೆಗಳನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಕಟ್ಕೊಂಡು ಬಂದು ಅಷ್ಟೇ ಸಂಖ್ಯೆಯ ರಥಗಳು, ಕೊನೆಗೆ ಕೋಟ್ಯಾಚ ಯುದ್ಧೇ ತಸ್ಮಿನ್ನ ಯುದ್ಧತ. ಆತ ಏನು ಮಾಡಿದ ಅಂತಂದರೆ ಅನೇಕ ಸಾವಿರ ಸಂಖ್ಯೆಯ ಆನೆ, ಕುದುರೆ, ಸೈನ್ಯ ಸಮೂಹದಿಂದ 1 ಕೋಟಿ ರಥ ತಂದಿದ್ದಾನೆ ಪುಣ್ಯಾತ್ಮ. ನಾನು ಮೊದಲೇ ಹೇಳಿದ್ದೇನೆ, ಈ ಸಂಖ್ಯೆಗಳನ್ನೆಲ್ಲ ಕೇಳ್ತಾ ಹೋದರೆ ನಮ್ಮ ಹುಬ್ಬೇರ್ತಾ ಇರುತ್ತೆ ಹೀಗೆ ಅಂಥೇಳಿ. ಇರ್ಬೋದು, ನಾನು ಮೊದಲೇ ಹೇಳಿದ್ದೇನೆ, ಇಂಥವ್ರು ಇರುವ ಜಾಗ ಎಲ್ಲ ಕಡೆಗೂ ಇದೆ ಅಂತ. ಭೌಗೋಳಿಕವಾಗಿ ಇದು ಅವ್ರು ಕೇಳಿದ್ರೆ ಹೇಳ್ತಾರೆ ನಿಮ್ಗಿಂತ ನಾವು ಹೆಚ್ಚು ಒಳ್ಳೆಯವರು ಅಂತ. ಹಾಗಾಗಿ ನಾವು ಯಾಕೆ ನಮಗೆ ಸರ್ಟಿಫಿಕೇಟ್ ಕೊಟ್ಕೊಳ್ಬೇಕು ಅಲ್ವಾ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಆ ಉದಗ್ರ ಎನ್ನುವನು ಬಂದು ದೇವಿಯ ಜೊತೆಗೆ ಯುದ್ಧ ಮಾಡಿದ. ಇಷ್ಟಕ್ಕೆ ಮುಗಿದಿಲ್ಲ, ದೇವಿಯ ಜೊತೆಗೆ ಈ ಚಂಡ ಪ್ರಚಂಡರು 4 ಜನ ಬಂದಿದ್ದಾರೆ. ಎಲ್ಲ ಸೇರಿ ಹತ್ತತ್ರ ಒಂದು 6.5-7 ಕೋಟಿ ಆಯ್ತು ಈಗ ಯುದ್ಧ ಮಾಡಲಿಕ್ಕೆ ಬಂದವರು. ಮತ್ತು ಮುಂದೆ ಏನಾಯಿತು ಅಂದರೆ ಬಿಡಾಲಾಖ್ಯೋ ಅಯುತಾನಾಂಚ 50 ರಥಾಯುತೈ ಯುಯುಧೇ ಸಂಯುಗೆ ತತ್ರ ರಥಾನಾಂ ಪರಿವಾರಿತಃ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ಬಿಡಾಲ ಅಂತ. ಇದು ಚೆನ್ನಾಗಿದೆ ಹೆಸರು. ವಾಸ್ತವಿಕವಾಗಿ ಈ ಸಂಸ್ಥೆಯಲ್ಲಿ ಬಿಡಾಲ ಅಂದರೆ ಬೆಕ್ಕು ಅಂತ ಅರ್ಥ. ಇವನು ಹಾಗಿದ್ದೇನು ಬೆಕ್ಕಿನ ಹಾಗಿದ್ನಾ ಅಂದರೆ ಇಲ್ಲ, 4 ಕಾಲೇನೂ ಇರಲಿಲ್ಲ ಅವನಿಗೆ. ಅವನ ಕಣ್ಣು ಬೆಕ್ಕಿನ ಕಣ್ಣಿನ ಹಾಗೆ ಇತ್ತು. ಹಾಗಾಗಿ ಅವನ ಹೆಸರು ಬಿಡಾಲ ಅಂತ, ಬೆಕ್ಕಿನ ಕಣ್ಣಿನ. ಕೆಲವು ಜನರಿಗೆ ಈ ಕಾಜುಗಣ್ಣು ಅಂತ ಹೇಳ್ತಾರಲ್ಲ, ಕಪ್ಪಿಗಿಲ್ಲದೆ ಸ್ವಲ್ಪ ಕಲರ್ ಬೇರೆ ರೀತಿಯಾಗಿರುತ್ತೆ, ಒಂದು ರೀತಿಯ ಯೆಲ್ಲೋಯಿಶ್ ಆಗಿ ಇರುತ್ತಲ್ಲ, ಅದು ಕಾಜುಗಣ್ಣು. ಅಂಥ ಕಣ್ಣಿನವನು, ಬೆಕ್ಕಿನ ಕಣ್ಣಿನವನು. ಹಾಗಾಗಿ ಅವನಿಗೆ ಆ ಬೆಕ್ಕಿನ ಕಣ್ಣಿನವನು ಅನ್ನೋದು ಬೆಕ್ಕಿನವನು ಅಂತ ಆಯಿತು. ಆ ಕಣ್ಣು ಅನ್ನೋ ಪದ ಲೋಪ ಆಯಿತು ಹೀಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಬಿಡಾಲ ಎನ್ನುವಂಥ ಮಹಾದೈತ್ಯ 5 ಲಕ್ಷ ಸಂಖ್ಯೆಯ ರಥ ಸೈನ್ಯ ಪರಿವಾರವನ್ನು ಕಟ್ಕೊಂಡು ಬಂದು ದೇವಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ತೊಡಗಿದ್ದಾನೆ. ಮತ್ತೊಂದು ನೆನೆಸ್ತೇನೆ, ಈ ಕಡೆ ದೇವಿ ಒಬ್ಬಳೇ ಇಷ್ಟೊತ್ತಿನವರೆಗೆ, ಆ ಕಡೆಗೆ ಕೋಟಿ ಕೋಟಿ ಜನ ಇದ್ದಾರೆ. ಕೊನೆಗೆ ಏನಾಯಿತು ಅಂದರೆ ಯುಯುಧೇ ಸಂಯುಗೆ ತತ್ರ, ಸಂಯುಗ ಅಂದರೆ ಯುದ್ಧ ಅಂತ ಅರ್ಥ. ಅಲ್ಲಿ ಇಷ್ಟೆಲ್ಲ ಜನರನ್ನು ಕಟ್ಟಿಕೊಂಡು ಆತ ಯುದ್ಧ ಮಾಡಿದ. ಅನ್ಯೇ ಚ ತತ್ರಾಯುತಶೋ ರಥನಾಗಹಯೈವೃತಾ ಯುಯುಧ ಸಂಯುಗೆ ದೇವ್ಯಾ ಸಹ ತತ್ರ ಮಹಾಸುರಾ. ಸಪ್ತಶತಿ ಹೇಳುತ್ತೆ, ಇಷ್ಟೇ ಅಲ್ಲ, ಇವರನ್ನು ಮೀರಿಸುವಂತಹ ಮಹಾಸುರಾ, ಇನ್ನೂ ದೊಡ್ಡ ದೊಡ್ಡ ಅಸುರರು ಅಲ್ಲಿ ಬಂದಿದ್ದರಂತೆ. ಅವರ ಪಟ್ಟಿ ಆಮೇಲೆ ಕೊಡ್ತೇನೆ. ಎಷ್ಟು ಜನ ಅಂದರೆ ಹೇಗೆ ಯುದ್ಧ ಮಾಡಂದರೆ ಅವರೆಲ್ಲರೂ ಸಹ ಅಯುತಶಃ, ಅಯುತ ಅಂದರೆ 10,000, ಹಾಗೆ ಅಯುತಶಃ ಅಂದರೆ 10,000ಗಳ ಪ್ರಮಾಣದಲ್ಲಿ ತಮ್ಮ ರಥ ಮತ್ತು ಸೈನ್ಯ ಮತ್ತು ಆನೆ ಕುದುರೆಗಳನ್ನೆಲ್ಲ ಕಟ್ಕೊಂಡು ಬಂದು ಸೇರಿಕೊಂಡು ದೇವಿಯ ಜೊತೆಗೆ ಯುದ್ಧಕ್ಕೆ ನಿಂತಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಸುಮಾರಾಗಿ ಲೆಕ್ಕ ಹಾಕಿದರೆ ಸುಮಾರು ಒಂದು 7 ಕೋಟಿ ನಾವು ದಾಟಿದ್ದೇವೆ ಈಗ. ಇಷ್ಟು ಜನ ಒಬ್ಬಾಕೆ ಹೆಣ್ಣು ಮಗಳ ಎದುರಲ್ಲಿ ನಿಂತಿದ್ದಾರೆ. ಇವರೆಲ್ಲ ಆ ಕಾಲದ
ಮಹಾಪುರುಷರು ಅಂತ ಕರೆಸ್ಕೊಳ್ಳುವಂಥ ಗಂಡಸರು ಒಬ್ಬ ಹೆಣ್ಣು ಮಗಳ ಎದುರಿನಲ್ಲಿ ನಿಂತಿದ್ದಾರೆ ಹೀಗೆ ಅಂತ. ಸರಿ, ಆ ಮಹಾಸುರರು ಇದ್ದಾರಲ್ಲ ಅವರು ಯಾರ್ಯಾರು ಅಂತಂದರೆ ಮೂಲ ಸಪ್ತಶತಿ ಮಹಾಸುರರು ಇವರಲ್ಲ ಅಂತ ಹೆಸರು ಹೇಳಿಬಿಡುತ್ತೆ. ಇದಕ್ಕೆ ಬರೋದಂತಹ ವ್ಯಾಖ್ಯಾನಕಾರರು ಅವರು ಪಟ್ಟಿ ಕೊಡ್ತಾರೆ. ಆ ಮಹಾಸುರರು, ದುಷ್ಟರು, ಫಟಿಂಗರೆಲ್ಲ ಯಾರಿದ್ದಾರಲ್ಲ ಅವರಿದ್ದು ಒಂದು ಪಟ್ಟಿ ಕೊಡ್ತಾರೆ ನಮಗೆ, ತಿಳ್ಕೊಳ್ಬೇಕು ನಾವು, ಯಾಕೆಂದರೆ ಅವರಂತೆ ಆಗದೇ ಇರೋದಕ್ಕೆ ಅಂತ. ಯಾರ್ಯಾರು ಅಂತಂದರೆ ಒಬ್ಬನ ಹೆಸರು ಕರಾಲ. ಕರಾಲ ಅಂದರೆ ಕಪ್ಪು ಅಂತ ಅರ್ಥ ಅಂಥವನು. ಇನ್ನೊಬ್ಬರ ಹೆಸರು ಉದ್ಧತ ಅಂತ, ಅವನು ಯಾವಾಗಲೂ ಕೊಬ್ಬಿಕೊಂಡೇವರನ್ನು ನಮ್ಮ ಹೇಳ್ತಾರಲ್ಲ, ತುಂಬ ಉದ್ಧತ ಅಂದರೆ ದುರಹಂಕಾರಿ ಅಂತ ಅರ್ಥ. ಅದಾದಮೇಲೆ ಇನ್ನೊಬ್ಬನ ಹೆಸರು ತಾಮ್ರ, ಹಿತ್ತಾಳಿ ಅಲ್ಲ ಅವನ ಹೆಸರು ತಾಮ್ರ ಅಂತ. ಕಿಲುಬು ಕಟ್ಟೋ ವಿಷಯದಲ್ಲಿ ತಾಮ್ರೂ ಒಂದೇ ಹಿತ್ತಾಳಿ ಒಂದೇ ಅಲ್ವಾ, ಹಾಗಾಗಿ ಕಿಲಿಬ್ಸ್ ಕಟ್ಸ್ಕೊಂಡವನು ಹಾಗಾಗಿ ತಾಮ್ರ ಅಂತ. ಇನ್ನೊಬ್ಬನ ಹೆಸರು ಅಂಧಕ ಅಂತ. ಅಂಧ ಅಂದರೆ ಕುರುಡ ಅಂತ ಅರ್ಥ. ಇವನಿಗೆ ಕಣ್ಣು ಕಾಣಿಸ್ತಿತ್ತು, ಆದರೆ ವಿವೇಕ ಎನ್ನುವಂತಹ ಕೊರತೆ ಇತ್ತು, ಹಾಗಾಗಿ ಆ ವಿವೇಕದ ಕೊರತೆ ಇರುವ ಕುರುಡನಾಗಿದ್ದ ಅವನಿಗೆ ಅಂತ. ನಮ್ಮಲ್ಲಿ ಈ ಕುರುಡುತನ ಎರಡು ರೀತಿಯಲ್ಲಿ ಯಾವಾಗಲೂ, ಒಂದು ಕಣ್ಣಿಲ್ಲದ ಕುರುಡ, ಇನ್ನೊಬ್ಬ ವಿವೇಕ ಇಲ್ಲದೇ ಇರುವ ಕುರುಡ. ವಿವೇಕ ಇಲ್ಲದೇ ಇರುವಂಥ ಕುರುಡ ಅವನು ಸಮಾಜಕ್ಕೆ ಹೆಚ್ಚು ಅಪಾಯಕಾರಿ. ಕಣ್ಣಿಲ್ಲದೆ ಇರುವ ಕುರುಡ ಅಪಾಯಕಾರಿ ಅಲ್ಲ, ಯಾರದ ಸಹಾಯ ತಗೊಳ್ತಾನೆ ಅವನ ಪಾಡಿ ಅವನು ಹೋಗ್ತಾನೆ ಅಲ್ವಾ. ಈ ವಿವೇಕ ಇಲ್ಲದೆ ಇರೋ ಇರ್ತಾರಲ್ಲ, ಅದು ವಿವೇಕ ಇರೋದಿಲ್ಲ, ಅದ್ರ ಜಾಗದಲ್ಲಿ ಅಹಂಕಾರ ಮೊಳಕೆ ಹೊಡೆದಿರುತ್ತೆ. ಇಂತಹ ಕುರುಡರಿಂದ ಸಮಾಜ ವಿಘಟವಾಗುತ್ತೆ. ಅಂತಹ ಒಬ್ಬ ಅಂಧಕ, ಉಗ್ರ. ಮತ್ತು ಇನ್ನೊಬ್ಬನ ಹೆಸರು ಉಗ್ರಾಸ್ಯ. ಉಗ್ರ ಅಂದರೆ ಕಠೋರವಾದಂಥವ್ರು, ಭೀಕರವಾದಂಥವನು. ಅಂಥ ಒಂದು ಮುಖ, ಅವನ ಮುಖ ನೋಡಿದರೆ ಸಾಯಂಕಾಲ ಹಣ ತೆಗೆಸ್ಕೊಳ್ಬೇಕು, ಅಷ್ಟರ ಮಟ್ಟಿಗೆ ಹೆದರು ಹೋಗಬೇಕು ಜನ. ಅಂತಹ ಉಗ್ರಾಸ್ಯ. ಇನ್ನೊಬ್ಬನ ಹೆಸರಿದೆ ಉಗ್ರವೀರ್ಯ ಅಂತ. ವೀರ್ಯ ಅಂದರೆ ಪರಾಕ್ರಮ ಅಂತ. ಅವನು ಮಹಾಪರಾಕ್ರಮಿ. ಆ ದೈತ್ಯರ ಸಮುದಾಯದಲ್ಲಿ ಅವನಿಗೆ ಅತ್ಯಂತ ಗೌರವ, ಹಾಗಾಗಿ ಅವನ ಹೆಸರು ಉಗ್ರವೀರ್ಯ ಅಂತ. ಇದೆಲ್ಲ ಹೇಗೆ ಅಂದರೆ ಒಂದೊಂದು ಗುಂಪು, ಆ ಗುಂಪಿನಲ್ಲಿ ಇವರೆಲ್ಲ ದೊಡ್ಡವರು, ಹಾಗಾಗಿ ಏನಾಗುತ್ತೆ ಕೇಳಿದರೆ ಇವರು ಮೆರೀತಾ ಇರ್ತಾರೆ ಅಂತ. ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ತ್ರಿನೇತ್ರ ಅಂತ. ಯಾವ ಕಣ್ಣು ಕಾಣ್ತಿತ್ತೋ ಯಾವ ಕಣ್ಣು ಕಾಣ್ತಾ ಇರಲಿಲ್ವೋ, ಒಟ್ಟಾರೆ ಅವನ ಹೆಸರು ತ್ರಿನೇತ್ರ. ಪರಶಿವ ಅಂತೂ ಅಲ್ಲ ಇವನು. ಅದಾದಮೇಲೆ ಇನ್ನೊಬ್ಬ ಇದ್ದಾನೆ, ಅವನ ಹೆಸರು ದುರ್ಧರ ಅಂತ, ತೀರಾ ಕೆಟ್ಟವನು ಅಂತ ಅರ್ಥ. ಇನ್ನೊಬ್ಬ ಇದ್ದಾನೆ, ಅವನು ನೇರ ದುರ್ಮುಖ. ನೀವು ಎಷ್ಟೇ ಪೌಡ್ರ್ ಹಚ್ಚಿ ಎಷ್ಟೇ ಡೆಕೋರೇಷನ್ ಮಾಡಿದರೂ ಸಹ ಅವನ ಮುಖದಲ್ಲಿ ಏನು ಬದಲಾವಣೆ ಇಲ್ಲ, ಅದೇ ಆ ದುರ್ಮುಖತ್ವವೇ ಇರೋದು ಅವನಿಗೆ. ಇವರೆಲ್ಲರೂ ಮಹಾಸುರಾಹ. ಇಷ್ಟೆಲ್ಲ ಜನ ಒಬ್ಬಾಕೆಯಾದಂತಹ ಜಗನ್ಮಾತೆ ಎದುರಿನಲ್ಲಿ ಬಂದು ಸೇರಿದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ. ಯಾರ ಕಡೆಗೆ ಗಮನ ಕೊಡಬೇಕು? ಆಕೆಯನ್ನು ಸುತ್ತುವರೆದಿದ್ದಾರೆ ಇವರೆಲ್ಲರೂ ಸಹ, ದುಷ್ಟರು, ಫಟಿಂಗರು ಎಲ್ಲರೂ ಸಹ. ಇಷ್ಟಕ್ಕಾಯ್ತಾ? ಇಷ್ಟಕ್ಕಾಗಲಿಲ್ಲ. ಮುಂದಿನ ಶ್ಲೋಕ ಹೇಳುತ್ತೆ, ಕೋಟಿ ಕೋಟಿ ಸಹಸ್ರೈಸ್ತು ರಥಾನಾಂ ದಂತಿನಾಂ ತಥಾ ಹಯಾನಾಂಚ ವೃತೋ ಯುದ್ಧ ತತ್ರ ಭೂನ್ ಮಹಿಷಾಸುರ. ಮಹಿಷಾಸುರನ ಕಡೆಯಿಂದ ಕೋಟಿ ಕೋಟಿ ರಥಗಳು, ಮತ್ತು ಕೋಟಿ ಕೋಟಿ ಆನೆಗಳು, ಕೋಟಿ ಕೋಟಿ ಕುದುರೆಗಳು, ಮತ್ತು ಸೈನಿಕರು, ಇಂಥವರು ಎಲ್ಲರೂ ಬಂದು ದೇವಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಮೊದಲು ಹೇಳಿದ್ದೇನೆ, ಇಲ್ಲಿ 1000 ಇಲ್ಲವೇ ಇಲ್ಲ, ಎಲ್ಲ ಲಕ್ಷದ ಮೇಲೆ. ಲಕ್ಷ ನಿರ್ಲಕ್ಷ, ಕೋಟಿ ಪರವಾಗಿಲ್ಲ ಅಂತ. ಹಾಗಾಗಿ ಕೊನೆಗೆ ಸ್ವತಃ ದುರ್ಗಾ ಸಪ್ತಶತಿ ಹೇಳುತ್ತೆ, ಆ ಸಂಖ್ಯೆಯನ್ನು ನಾನು ಪೂರ್ತಿ ಹೇಳಲಾರೆ, ಅದಕ್ಕೋಸ್ಕರ ಆನೆಗಳ ಕೋಟಿ ನೀವೇ ಲೆಕ್ಕ ಹಾಕ್ಕೊಳ್ಳಿ, ಆಮೇಲೆ ಕುದುರೆ ಕೋಟಿ, ಅದಾದಮೇಲೆ ರಥಗಳ ಕೋಟಿ, ಹೀಗೆಲ್ಲ ಈ ಕೋಟಿ ಕೋಟಿ ಪ್ರಮಾಣದಲ್ಲಿ ಬಂದು ದೇವಿಯ ಜೊತೆಗೆ ಯುದ್ಧಕ್ಕೆ ನಿಂತಿದ್ದಾರೆ. ಯುದ್ಧ ಮಾಡಬೇಕಿದ್ರೆ ಇವರಿಗೆಲ್ಲ ಬೇಕಲ್ಲ, ಏನು ಬೇಕು? ಆಯುಧ ಬೇಕು. ಹಾಗಾಗಿ ಮುಂದಿನ ಶ್ಲೋಕ ಆ ಆಯುಧಗಳ ಪಟ್ಟಿಯನ್ನು ಕೊಡ್ತಾ ಹೋಗುತ್ತೆ ಅಂತ. ಯಾವ್ಯಾವುದು ಅಂದರೆ, ತೋಮರೈಹಿ ಭಿಂದಿಪಾಲೈಶ್ಚ ಶಕ್ತಿಭಿ ಮುಸಲೈಸ್ತಥಾ ಯುಧ ಸಂಯುಗೇ ದೇವ್ಯಾ ಖಡ್ಗೈ ಪರಶುಪಟ್ಟಿಶೈ. ಎಲ್ಲ ಆಯುಧಗಳ ಹೆಸರು. ಇವತ್ತೆಷ್ಟೋ
ಈ ಆಯುಧಗಳಿಗೆ ಕೋಶಗಳಲ್ಲೂ ನಮಗೆ ನೇರ ವಿವರಣೆ ಸಿಗುವುದಿಲ್ಲ. ಅವರು ಬರೀತಾರೆ ಆಯುಧ ವಿಶೇಷ ಅಂತ. ಅಂದರೆ ಅದೊಂದು ಆಯುಧ ವಿಶೇಷ ಅಷ್ಟೇ, ಇನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ತೋಮರ ಅಂತ ಅವತ್ತು ಹೇಳಿದ್ದೀನಿ ನಾನು, ಈ ಚರ್ಮದ ಆಯುಧ ಬಾಣ ಬಿಟ್ಟಾಗ ತಪ್ಪಿಸ್ಕೊಳ್ಳುವಂಥದ್ದು. ಅದಾದ್ಮೇಲೆ ಇನ್ನೊಂದು ಭಿಂದಿಪಾಲ ಅಂತ, ಅದು ಏನೋ ಗೊತ್ತಿಲ್ಲ ಅಂತಲೇ, ಭಿಂದಿಪಾಲ ಅಂತ ಒಂದು ಆಯುಧ. ಅದಾದಮೇಲೆ ಶಕ್ತಿ ಅಂದರೆ ಶಕ್ತಿ ಆಯುಧ ಅಂತ, ಹಿಂದೆ ಕವಚ ಹೇಳಬೇಕಿದ್ರೂ ಸಹ ಬಂದಿತ್ತು. ಮತ್ತು ಮುಸಲ ಅಂದರೆ ಒಂದು ರೀತಿ ಒನಕೆ ಇರುತ್ತಲ್ಲ ಹಾಗೆ, ಆ ತರಹ ಕಬ್ಬಿಣದ ಬಳೆಗಳಿಂದ ಕಟ್ಟಲ್ಪಟ್ಟಂಥ ದೊಡ್ಡದಾದಂಥ ಒಂದು ರೀತಿಯ ಬಡಿಗೆ, ದೊಣ್ಣೆ ಅಂತ. ಇಂಥ ಆಯುಧಗಳು ಇವನ್ನ ತೆಗೆದುಕೊಂಡು ದೇವಿಯ ಜೊತೆಗೆ ಖಡ್ಗೈಹಿ ಪರಶುಪಟ್ಟಿಶೈಹಿ, ಖಡ್ಗಗಳನ್ನೂ ತೆಗೆದುಕೊಂಡು ಆಕೆಯ ಮೇಲೆ ಹೊಡೆದಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಪಟ್ಟಿಷ ಎನ್ನುವಂಥದ್ದು ಸಹ ಈ ಕಬ್ಬಿಣದ ರಾಡ್ಗಳಿರ್ತಾವಲ್ಲ ಆ ಥರದ್ದು. ಇವತ್ತು ಭಾಳಷ್ಟು ಜನ ಅದನ್ನೇ ಬಳಸೋದು ಬೇರೆ ಬೇರೆ ಅವರವ್ರ ಜಾಗದೊಳಗೆ. ಇಷ್ಟು ಹೇಳಿದರೆ ಅರ್ಥ ಆಗ್ತದೆ ಪ್ರಾಯಶಃ ಅಲ್ವಾ. ಹೀಗೆ ಏನು ಮಾಡಿದರು, ಇಂಥ ಆಯುಧಗಳನ್ನೆಲ್ಲ ಯುದ್ಧಕ್ಕೋಸ್ಕರ ತೆಗೆದುಕೊಂಡು ಬಂದು ಬಳಸ್ತಾ ಇದ್ದಾರೆ. ಹೇಗೆ ಬಳಸಿದರು ಅಂದರೆ ಕೇಚಿಚ್ಚ ಚಕ್ಷುಪುಶಕ್ತಿ, ಕೆಲವು ಜನ ತಮ್ಮ ಶಕ್ತ್ಯಾಯುಧವನ್ನು ದೇವಿಯ ಮೇಲೆ ಎಸೆದಿದ್ದಾರೆ. ಮತ್ತು ಕೇಚಿತ್ ಪಾಶಾಂಸ್ತಥಾಪರೇ, ಮತ್ತು ಕೆಲವು ಜನ ಪಾಶಾಯುಧಗಳನ್ನು ಆಕೆಯ ಮೇಲೆ ಎಸೆದಿದ್ದಾರೆ. ದೇವೀಂ ಖಡ್ಗಪ್ರಹಾರೈಸ್ತು ತೇತಾಂ ಹಂತು ಪ್ರಚಕ್ರಮು. ಆದರೆ ಒಂದೇ ಒಂದು ಇಷ್ಟು ಜನರಿಗೆ ಈ ಒಬ್ಬಾಕೆ ಹೆಣ್ಣು ಮಗಳನ್ನು ಬಗ್ಗಿಸೋಕ್ಕೆ ಸೋಲಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಒಂದು ಚಿಂತೆ. ಹಾಗಾಗಿ ತಾಂ ಹಂತುಂ ಪ್ರಚಕ್ರಂ, ಏನಕೇನ ಪ್ರಕಾರೇಣ ಅವಳನ್ನು ಮುಗಿಸಿಬಿಡಬೇಕು, ಸಾಯಿಸಿಬಿಡಬೇಕು ಅಂತ ಅವರು ಮುಂದಾಗಿದ್ದಾರೆ. ಇಷ್ಟೆಲ್ಲ ಜನ ದೇವಿಯ ಮೇಲೆ ಎರಗಿದಾಗ ಎಷ್ಟು ಹೊತ್ತು ಅಂತ ದೇವಿ ಒಬ್ಬಳೇ ಯುದ್ಧ ಮಾಡೋದು ಅಲ್ವಾ. ಈಗ ದೇವಿ ತನ್ನ ಆ ಪರಾಕ್ರಮ ಅತಿಶಯವನ್ನು ತೋರಿಸೋದಕ್ಕೆ ಮುಂದಾಗಿದ್ದಾಳೆ. ಆಕೆ ಹತ್ರ ಸೈನಿಕರಿಲ್ಲ, ಆಯುಧ ದೇವತೆಗಳು ಕೊಟ್ಟಿದ್ದು ಇವಳು ಒಬ್ಬಳತ್ರೇ ಉಂಟು ಅಲ್ವಾ. ಹಾಗಾಗಿ ತಕ್ಷಣ ಏನು ಮಾಡಿದ್ಲು ಅಂದರೆ ದೇವಿಗೂ ಸಹ ಓಹೋ ಇದು ಒಂದು ರೀತಿಯಲ್ಲಿ ರಕ್ತ ಜಂಘಾಸುರನ ಹಾಗೆ ಬೆಳೀತಾ ಇದೆಯೇ, ಹಾಗಾಗಿ ಇನ್ನು ಬೆಳೀಲಿಕ್ಕೆ ಬಿಡಬಾರ್ದು. ಇಷ್ಟು ದಿವಸ ಬೆಳೆದು ಹೋಯಿತು, ಇನ್ನು ಮುಂದೆ ಇದಕ್ಕೊಂದು ಏನಾದ್ರು ತಹಬಸ್ತ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸಾಪಿ ದೇವಿ ತತಸ್ಥಾನಿ ಶಸ್ತ್ರಾಣ್ಯಸ್ತ್ರಾಣಿ ಚಂಡಿಕಾ ಲೀಲಯೈವ ಪ್ರತಿಚ್ಛೇದ ನಿಜ ಶಸ್ತ್ರಾಸ್ತ್ರವರ್ಷಿಣಿ. ಒಬ್ಬಾಕೆ ಇದ್ದವಳು ಏನು ಮಾಡೋದಂದರೆ ಶಸ್ತ್ರಾಣ್ಯಸ್ತ್ರಾಣಿ, ಅವರ ಶಸ್ತ್ರ, ನಿನ್ನೆ ಶಸ್ತ್ರ ಮತ್ತು ಅಸ್ತ್ರಕ್ಕೂ ಎರಡಕ್ಕೂ ವ್ಯತ್ಯಾಸ ಹೇಳಿದ್ದೇನೆ. ಆ ಶಸ್ತ್ರಗಳನ್ನು ಮತ್ತು ಅಸ್ತ್ರಗಳನ್ನು ಎಲ್ಲವನ್ನೂ ಸಹ ದೇವಿ ಏನು ಮಾಡಿದ್ದಾಳೆ ಅಂದರೆ ಲೀಲಯೈವ ಪ್ರತಿಚ್ಛೇದ, ಅತ್ಯಂತ ಅನಾಯಾಸವಾಗಿ ಎಲ್ಲವನ್ನೂ ಸಹ ಇವರು ಬಿಟ್ಟಂಥ ಅಸ್ತ್ರಗಳನ್ನು ತುಂಡರಿಸ್ತಾ ಇದ್ದಾಳೆ ಅವಳು. ಅಷ್ಟೇ, ಸುಮ್ಮನೆ ಹಿಂಗಂದ್ರೆ ಸಾಕು, ಬರ್ತಾ ಇರೋದು ಹಿಂಗೆ ಅನ್ನೋ ಥರ ಎಲ್ಲವನ್ನೂ ಸಹ ಕತ್ತರಿಸಿ ಹಾಕಿದ್ದಾಳೆ. ನಿಜ ಶಸ್ತ್ರಾಸ್ತ್ರ ವರ್ಷಿಣಿ, ಹೇಗೆ ಕತ್ತರಿಸಿದ್ರೆ ತನ್ನ ಶಸ್ತ್ರಗಳು ಎನ್ನುವಂಥ ಮಳೆಯನ್ನು ಅವರ ಮೇಲೆ ಸುರಿದಿದ್ದಾಳೆ. ಅಂದರೆ ಆ ಶಸ್ತ್ರಗಳು ಎಲ್ಲಿಂದ ಬರ್ತವೆ, ಹೇಗೆ ಬರ್ತವೆ, ಎಷ್ಟೆಷ್ಟು ಬರ್ತವೆ, ಇದು ಯಾವುದೂ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದೇನು ಆಶ್ಚರ್ಯ ಅಲ್ಲ, ಬರೀ ದುರ್ಗಾ ಸಪ್ತಶತಿಯಲ್ಲಿ ಅಲ್ಲ, ರಾಮಾಯಣದಲ್ಲೂ ಇಂಥ ಒಂದು ಪ್ರಸಂಗ ಬರುತ್ತದೆ. ಖರದೂಷಣರು ರಾಮನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಅಲ್ಲಿ ಹೋಗಿ ಆ ಶೂರ್ಪಣಕ್ಕೆ ರಾವಣನಿಗೆಲ್ಲ ತಲೆಯಲ್ಲಿ ಹುಳ ಬಿಡ್ತಾಳೆ. ಆಮೇಲೆ ರಾವಣನ ಆಜ್ಞೆಯ ಪ್ರಕಾರ ಈ ಖರದೂಷಣರು ದಂಡಕಾರಣ್ಯದಲ್ಲಿರೋರು ರಾಮನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. 14,000 ಜನ. ಅವ್ರ ಹತ್ರ ರಥ ಉಂಟು, ಸೈನ್ಯ ಉಂಟು, ಎಲ್ಲವೂ ಉಂಟು. ಆ ರಾಮನ ಹತ್ರ ಏನೂ ಇಲ್ಲ. ಇವನು ಭೂಮಿ ಮೇಲೆ ನಿಂತವನು, ಅವರು ರಥ ಏರಿ ಯುದ್ಧಕ್ಕೆ ಬಂದವರು. ಲಕ್ಷ್ಮಣ ಸಹಾಯಕ್ಕೆ ಬರ್ತಾನೆ ಅಂತ ಹೇಳ್ತಾನೆ. ರಾಮ ಹೇಳ್ತಾನೆ, ಇಲ್ಲೊಂದು ಗವಿ ಇದೆ ನೋಡು,
ಈ ಗವಿಯೊಳಗಡೆಗೆ ಸೀತೆಯನ್ನು ನಾವು ಬಚ್ಚಿಡಬೇಕು. ಆ ಗವಿಗೆ ಯಾರೂ ಬರದೇ ಇರೋ ಹಾಗೆ ಹೊರಗಡೆಯಿಂದ ನೀನು ಬಾಗಿಲಲ್ಲಿ ನಿಂತು ಅವಳ ರಕ್ಷಣೆ ಮಾಡು. ಇವತ್ತು ರಾಮನ ಪರಾಕ್ರಮ ಏನು ಅಂತ ನಾನು ಈ ದೇಶಕ್ಕೆ ತೋರಿಸಬೇಕು ಅಂಥೇಳಿ ಒಂಟಿಯಾದಂಥ ರಾಮ ನೆಲದ ಮೇಲೆ ನಿಂತು 14,000 ಕರದೂಷಣರ ಜೊತೆಗೆ ರಥ ಏರಿ ಬಂದವರ ಜೊತೆಗೆ ಈತ ಯುದ್ಧ ಮಾಡ್ತಾನೆ. ಎಲ್ಲರನ್ನೂ ಸಹ ದಂಡಕಾರಣ್ಯದಲ್ಲಿ ಆತ ಮಲಗಿಸ್ತಾನೆ. ಅಂದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ದೈವೀ ಶಕ್ತಿಯ ಎದುರಿನಲ್ಲಿ ಈ ತಾಮಸ ಶಕ್ತಿ, ರಾಜಸಿಕ ಶಕ್ತಿಗಳು ಮೊದಲು ಅತ್ಯಂತ ಹೆಚ್ಚಾಗಿ ಕಂಡು ಬಂದರೂ ಸಹ ಕೊನೆಯಲ್ಲಿ ಅವು ನಾಶ ಆಗ್ತವೆ. ದೈವೀ ಶಕ್ತಿ ಜಾಗೃತವಾಗಿ ವಿಜೃಂಭಿಸ್ತದೆ ಎನ್ನುವಂತಹ ಒಂದು ಸತ್ಯದ ಸಂದೇಶವನ್ನು ಪ್ರಪಂಚಕ್ಕೆ ರಾಮ 9 ಲಕ್ಷ ವರ್ಷಗಳ ಹಿಂದೆ ಕೊಟ್ಟಿದ್ದ. ಇಲ್ಲಿ ಮತ್ತು ನಾವಂಥದ್ದನ್ನೇ ನಾವು ನೋಡ್ತೇವೆ. ಹೀಗೆ ಒಂಟಿಯಾದಂತಹ ಜಗನ್ಮಾತೆ ಅನಾಯಾಸವಾಗಿ ಲೀಲೆಯ ಅತ್ಯಂತ ಸಹಜವಾಗಿ, ಲೀಲೆ ಅಂದರೆ ಹೇಗೆ ಅಂದರೆ ಈಗ ನೋಡಿ, ನಾವಿಲ್ಲಿ ಕೂತಿದ್ದೇವೆ, ನಾವು ಉಸಿರಾಡ್ತಾ ಇದ್ದೇವೆ. ಯಾರಾದರೂ ನಾಯಿ ಉಸಿರಾಡಬೇಕು ಅಂತ ಅಂದ್ಕೊಂಡು ಉಸಿರಾಡ್ತಾ ಇದ್ದಾರಾ? ನಾವು ಉಸಿರಾಡಿದ್ದೇ ಗೊತ್ತಿಲ್ಲ. ಉಪನ್ಯಾಸ ಮುಗುವಷ್ಟು ಅವಧಿಯಲ್ಲಿ ನಾವು ಎಷ್ಟು ಉಸಿರಾಟ ಮಾಡಿದ್ವಿ ಅಂತ ಯಾರು ಲೆಕ್ಕ ಇಟ್ಟಿದ್ದಾರಾ? ಇಲ್ಲ. ಹಾಗಾಗಿ ಅದು ಎಷ್ಟು ಅನಾಯಾಸವಾದ ಕ್ರಿಯೆಯೋ ಹಾಗೆ ಜಗನ್ಮಾತೆ ಈ ದೈತ್ಯರ ಜೊತೆ ಯುದ್ಧ ಮಾಡೋದು ಸಹ ಅಷ್ಟೇ ಸಲೀಸಾಗಿತ್ತು. ಏನು ಕಷ್ಟ ಅವಳಿಗೆ ಆಗ್ತಾ ಇರಲಿಲ್ಲ. ಕೊನೆಗೆ ಅನಾಯಸ್ತಾನನಾದೇವಿ ಸ್ತೂಯಮಾನ ಸುರರ್ಷಿಭಿ. ಈ ಕಡೆಗೆ ಸುರರು, ದೇವತೆಗಳು ಮತ್ತು ಋಷಿಗಳು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಜಗನ್ಮಾತೆ ನಿನಗೆ ವಿಜಯ ಆಗಲಿ, ವಿಜಯವಾಗಲಿ, ನಿನ್ನ ವಿಜಯವನ್ನು ನಾವು ನೋಡಬೇಕು, ನಿನ್ನ ವಿಜಯವನ್ನು ನಾವು ನೋಡಬೇಕು ಅಂದ್ರೆ ನಿನ್ನ ಮೂಲಕ ನಾವು ಗೆಲ್ಲಬೇಕು ಅಂತ ಇಷ್ಟು ಅವರು ಹೇಳ್ತಾ ಇದ್ದಾರೆ. ಆಗ ಜಗನ್ಮಾತೆ ಮುಮೋಚ ಅಸುರ ದೇಹೇಶು ಶಸ್ತ್ರಾಣಿ ಅಸ್ತ್ರಾಣಿ ಚ ಈಶ್ವರಿ. ಜಗದೀಶ್ವರ ಅಂತ ಜಗನ್ಮಾತೆ ತನ್ನ ಆ ಯುದ್ಧ ಕೌಶಲ್ಯವನ್ನು ತೋರಿಸ್ಬೇಕು ಅಂತೇಳಿ ಪ್ರತಿಯೊಬ್ಬ ದೈತ್ಯರ ದೇಹದ ಮೇಲೂ ಸಹ ಶಸ್ತ್ರಾಸ್ತ್ರಗಳನ್ನು ನಾಟಿಸಿಬಿಟ್ಲಂತೆ. ಅಂದರೆ ಜಗನ್ಮಾತೆಯ ಬಾಣ ಚುಚ್ಚಿಕೊಳ್ಳದೆ ಇರುವಂಥ ಒಬ್ಬನೇ ಒಬ್ಬ ದೈತ್ಯನೂ ಅಲ್ಲಿಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಸಹ ದೇಹಕ್ಕೆ ಚುಚ್ಚಿಕೊಂಡಿದೆ ಬಾಣ. ಆ ಬಾಣ ಯಾರಿದ್ದಾಗಿತ್ತು? ಜಗನ್ಮಾತೆದಾಗಿತ್ತು. ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಇಂಥದ್ದೇನು ಆಶ್ಚರ್ಯ ಅಲ್ಲ. ಮಧ್ಯದಲ್ಲಿ ಒಂದು ಸಣ್ಣ ಸ್ವಾರಸ್ಯ ಆಗ್ಬಿಡ್ತೇನೆ, 1 ನಿಮಿಷ ವಿಷಯ ಬಿಟ್ಟು ಆಚೆ ಹೋಗ್ತೇನೆ ನಾನು. ಪಾಂಡವರು ಅಜ್ಞಾತವಾಸದಲ್ಲಿದ್ದರು. ಎಲ್ಲಿ? ವಿರಾಟನ ಅರಮನೆಯಲ್ಲಿ. ಈ ಕಡೆಗೆ ಅರ್ಜುನನ ಪತ್ನಿಯಾದಂಥ ಸುಭದ್ರೆಯ ಮಗ ಅಭಿಮನ್ಯು, ಅವನು ಎಲ್ಲಿದ್ದ ಅಂದರೆ ಹಸ್ತಿನಾವತಿಯಲ್ಲಿದ್ದ. ಯಾರಿಗೂ ಗೊತ್ತಿಲ್ಲ ಪಾಂಡವರಲ್ಲಿದ್ದಾರೆ ಅಂತ. ಗೊತ್ತಿದ್ದರೆ ಅದು ಅಜ್ಞಾತವಾಸ ಆಗೋದಿಲ್ಲ. ಆದರೆ ದುರ್ಯೋಧನನಿಗೆ ಒಂದು ಸಂಶಯ ಬಂದುಬಿಡುತ್ತೆ, ಕೀಚಕ ಸತ್ತ ಅಂತ. ಕೀಚಕ ಸತ್ತ ಅಂದರೆ ಕೀಚಕನನ್ನು ಸಾಯಿಸುವವನೊಬ್ಬ ಅಲ್ಲಿರಬೇಕು. ಕೀಚಕನನ್ನು ಸಾಯಿಸಬೇಕು ಅಂದರೆ ಇಬ್ಬರಿಂದ ಮಾತ್ರ ಸಾಧ್ಯ. ಒಬ್ಬ ಬಲರಾಮ, ಇನ್ನೊಬ್ಬ ಭೀಮ. ನೋಡಿ, ಅವನ ಎಡಬಿಡಂಗಿ ಆದರೂ ಸಹ ಅವ್ರ ಬುದ್ಧಿ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಇವತ್ತು ನಮಗಿಂಥವ್ರು ಸಿಗ್ತಾರೆ, ನಾವೆಲ್ಲರೂ ಸಹ ಬೇರೆ ಬೇರೆ ಹೆಸರನ್ನು ಕರೀತೇವೆ ಅವರನ್ನು ಎಡಬಿಡಂಗಿಗಳು ಅಂತ. ಅದು ಇನ್ನೊಂದು ದೇಶಕ್ಕೆ ಹೋಗಿ ಇಲ್ಲಿ ಪಿಟ್ಟಿಂಗ್ ಇಡ್ತಾರೆ ಅಲ್ವಾ? ನಿಮ್ಮ ದೃಷ್ಟಿಯಲ್ಲಿ ಎಡಬಿಡಂಗಿಗಳು ಬುದ್ಧಿ ಇಲ್ಲ ಅಂತ. ಆದರೆ ಇವರು ಬುದ್ಧಿ ಇದೆಯಲ್ಲ, ವಿಪರೀತವಾದ ಬುದ್ಧಿ. ಕೊನೆಗೆ ಅವನು ವಿಚಾರ ಮಾಡ್ತಾನೆ ದುರ್ಯೋಧನ, ಓ ಭೀಮನೇ ಇಲ್ಲಿರಬೇಕು. ಯಾಕೆ? ಬಲರಾಮ, ಕೀಚಕ ಮತ್ತು ಭೀಮ ಮೂವರು ಸಮಬಲರು. ಯಾವನ ಒಬ್ಬ ಇನ್ನೊಬ್ಬರಿಂದ ಸತ್ತ ಅಂದರೆ ಆ ಇನ್ನೊಬ್ಬ ಏನಾಗಬೇಕು ಅಂದರೆ ಈ ಮೂರಲ್ಲ ಒಬ್ಬನೇ ಆಗಿರಬೇಕು. ಹಾಗಾಗಿ ವಿಚಾರ ಮಾಡ್ತಾನೆ, ಬಲರಾಮ ದ್ವಾರಕೆಯಲ್ಲಿದ್ದಾನೆ. ವಿರಾಟನ ಅರಮನೆಯಲ್ಲಿ ಈವರೆಗೆ ಇಂಥ ಪರಾಕ್ರಮಿಗಳು ಇಲ್ಲ. ಕೀಚಕ ಅವನು ಸೇನಾನಾಯಕ, ಮಹಾಬಲಿಷ್ಠ.
ಇವನು ಸತ್ತ ಅಂದರೆ ಅವನು ಏನು ಕಾಯಿಲೆಕ ಸಾಲ ಬಂದು ಸತ್ತಿದ್ದಲ್ಲ. ಸಾಲದಕ್ಕೆ ಎಲ್ಲ ಕಡೆ ಪತ್ರಿಕೆಯಲ್ಲಿ ಬಂದುಬಿಟ್ಟಿದೆ. ಆ ಕೀಚಕನ ದೇಹವನ್ನು ಸೀಳ್ಬಿಟ್ಟು ತೋರಣದ ಬಾಗಿಲು ಕಟ್ಬಿಟ್ಟಿದ್ದ ಅವನು. ಹಾಗಾಗಿ ಇಲ್ಲಿ ಯಾರು ಇರಬೇಕು? ಭೀಮ ಇರಬೇಕು. ಸಿಕ್ಸ್ತ್ ಸೆನ್ಸು ಕೆಲವು ಸಲ ಈ ದಡ್ರಿಗೂ ಇರ್ತದೆ ಅದು. ತಕ್ಷಣ ಏನು ಮಾಡ್ತಾನೆ ಕೇಳಿದರೆ, ಈ ಪಾಂಡವರನ್ನ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿಬಿಟ್ರೆ ಮತ್ತೆ 14 ವರ್ಷ ವನವಾಸ, ಮತ್ತೆ ಇನ್ನೊಂದು ವರ್ಷ ಅಜ್ಞಾತವಾಸ, ನಾನು ಅಲ್ಲಿಯವರೆಗೆ ಸೇಫ್ ಅಂತ ವಿಚಾರ ಮಾಡಿ ತಕ್ಷಣ ಏನು ಮಾಡಬೇಕು ಅಂದರೆ, ಈಗ ವಿರಾಟನ ಸೈನ್ಯ ನಮ್ಮ ಕಡೆಗೆ, ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು. ಯುದ್ಧಕ್ಕೆ ಬರಬೇಕಂದ್ರೆ ನಾವಾಗಿ ಹೋಗಿ ಅಲ್ಲಿ ಕಿತ್ಬಿ ಮಾಡಬೇಕು. ಅದಕ್ಕೋಸ್ಕರ ಆ ವಿರಾಟನ ಹಸುಗಳೆಲ್ಲ ಹಸ್ತಿನಾವತಿಯ ಬಾರ್ಡರಿಗೆ ಮೇಲಿಕ್ಕೆ ಬಂದಾಗ ಎಲ್ಲ ಹಸುಗಳನ್ನು ಸೆರೆ ಹಿಡಿದು ಬಿಡ್ತಾರೆ ಇವರು. ಗೋಗ್ರಹಣ ಅದೇನೆ ಮಹಾಭಾರತದ ಒಂದು ಪ್ರಸಿದ್ಧವಾದ ಘಟ್ಟ. ನಾವು ಸೆರೆ ಹಿಡ್ಕೊಂಡು ಬಂದಿದ್ದೇವೆ ಅಂತ. ದುರ್ಯೋಧನ ವಿಚಾರ ಹಾಗೆ ನಡೆ, ಅಕಸ್ಮಾತ್ತಾಗಿ ಅಲ್ಲಿ ಪಾಂಡವರಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ಹಸುಗಳನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದೇ ಬರ್ತಾರೆ. ಆಗ ನಾವು ಅವ್ರನ್ನ ಏನು ಮಾಡ್ಬೋದು? ಪತ್ತೆ ಹಚ್ಚಿ ಮತ್ತು ಪುನಃ ಕಾಡಾಡಿಗಳನ್ನಾಗಿ ಮಾಡಬಹುದು ಅಂತ ವಿಚಾರ ಮಾಡ್ತಾನೆ. ಅದೇ ಪ್ರಕಾರ ಗೋಗ್ರಹಣವನ್ನು ಮಾಡ್ತಾರೆ. ಭೀಷ್ಮಾಚಾರ್ಯರ ಹತ್ರ ಬಂದು ದ್ರೋಣಾಚಾರ್ಯ ಹೇಳ್ತಾನೆ, ಹೀಗೆ ನಾವು ಗೋಗ್ರಹಣ ಮಾಡ್ತಾಯಿದ್ದೇವೆ, ನೀವು ಬನ್ನಿ ಅಂತ. ಅವರು ಸಾರಿ ಸಾರಿ ಹೇಳ್ತಾರೆ, ಬೇಡಪ್ಪ ಬೇಡ ಇದು ಅಂತ. ಯಾಕೆಂದರೆ ಅವ್ರಿಗೆ ಒಂದು ಸಂಶಯ ಇದ್ದುಬಿಟ್ರೆ ಅಂತ. ಯಾಕೆಂದರೆ ಎಷ್ಟು ಅಂತ ಅವ್ರಿಗೆ ಕಷ್ಟ ಕೊಡೋದು ಈ ಜನ ಅಂತ. ಮತ್ತು ಅವರಲ್ಲೇ ಲೆಕ್ಕ ಹಾಕ್ತಾರೆ, ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇಷ್ಟೊತ್ತಿಗೆ ಅಜ್ಞಾತವಾಸ ಅವಧಿ ಮುಗಿದಿರಬಹುದಾ ಅಂತ. ಏಕೆಂದರೆ ಇವನು ಮ್ಯಾಥಮೆಟಿಕ್ಸಲ್ಲಿ ಅವರೆಲ್ಲ ಪ್ರಚಂಡರು. ಆ ಅಜ್ಞಾತವಾಸ ಲೆಕ್ಕ ಹೇಗೆ ಹಾಕಬೇಕು ಅಂತಲೇ ಗೊತ್ತಿಲ್ಲ ಇವನಿಗೆ. ಅದನ್ನೆಲ್ಲ ಬಲ್ಲವರು ಅವರು. ಕೊನೆಗೆ ಅವರು ಸರಿ ಸಮ್ಮತಿಸಿದರು, ನೋಡೋಣ ಮೂರ್ಖನ ದಾರಿಯಲ್ಲಿ ಹೋಗಿ ಮೂರ್ಖನನ್ನು ಸೋಲಿಸೋಣ ಅಂತೇಳಿ. ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಅರ್ಜುನನ ಮಗ ಅಭಿಮನ್ಯು ಅವನು ಹಸ್ತಿನಾವತಿಯಲ್ಲಿದ್ದ. ದುರ್ಯೋಧನಾದಿಗಳು ಸಹ ಅವನಿಗೆ ಚಿಕ್ಕಪ್ಪನೋ ದೊಡ್ಡಪ್ಪನೋ ಏನೋ ಆಗಬೇಕಲ್ಲ. ಅವರೆಲ್ಲರೂ ಗೋಗ್ರಹಣಕ್ಕೆ ಹೊರಟಾಗ ಆ ಕಡೆ ಯುದ್ಧಕ್ಕೆ ಅವರು ಬರ್ತಾರೆ, ವಿರಾಟನ ಕಡೆ ಇವನಂತ ಗೊತ್ತಾದಾಗ ಇವನು ಇವ್ರ ಜೊತೆಗೆ ಸೇರಿಕೊಂಡು ಹೋಗಿದ್ದಾನೆ. ಯಾರು? ಅಭಿಮನ್ಯು. ಅಲ್ಲಿ ವಿರುದ್ಧವಾಗಿ, ಅಂದರೆ ಇವರಿಗೆ ಕೌರವರಿಗೆ ವಿರುದ್ಧವಾಗಿ ಬರೋರು ತನ್ನ ದೊಡ್ಡಪ್ಪ ನನ್ನ ಅಪ್ಪ ಬರ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ. ಹಸುಳೆ ಅವನು. ಹೇಗಿದೆ ನೋಡಿ ಸನ್ನಿವೇಶ. ಭಾಸನ ನಾಟಕದಲ್ಲಿ ಬರುವಂಥ ಒಂದು ಸನ್ನಿವೇಶ, ಭಾಳ ಸುಂದರವಾದ ಕಲ್ಪನೆ ಹೀಗೆ ಅಂತ. ಮಹಾಭಾರತದಲ್ಲಿ ನೇರ ಇದಿಲ್ಲ, ಭಾಸನ ನಾಟಕದಲ್ಲಿ ಬರುವಂಥದ್ದು. ಕೊನೆಗೆ ಯುದ್ಧಕ್ಕೆ ಹೋಗ್ತಾನೆ. ಆ ಕಡೆಯಿಂದ ನೋಡಿದರೆ ಅಪ್ಪ ಯಾರು ಬಂದಿದ್ದಾರೆ? ಅರ್ಜುನ ಬೃಹನ್ನಡೆ ಆಗಿ ಬಂದಿದ್ದಾನೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನಿಗೆ. ಆದರೆ ಸುಮ್ಮನೆ ಇದ್ಬಿಟ್ಟ. ಪಕ್ಕದಲ್ಲಿ ಭೀಮ ಇದ್ದಾನೆ, ಅವನು ಬಂದಿದ್ದಾನೆ. ಅವನು ಬಂದವನು ಏನು ಮಾಡ್ತಾನೆ ಅಂದರೆ, ಈ ಹುಡುಗನ ನೋಡಿದ ತಕ್ಷಣ ಒಂಥರ ಅಯ್ಯೋ ಅನಿಸ್ಬಿಡುತ್ತೆ ಅವನಿಗೆ. ಯಾಕೆಂದರೆ 12 ಮುಕ್ಕಾಲು ವರ್ಷ 13 ವರ್ಷ ಮಕ್ಕಳ ಮುಖವನ್ನೇ ನೋಡಲಿಲ್ಲ ಅವರು ಪಾಪ. ಆ ಭೀಮನ ದೈತ್ಯಾಕಾರದ ದೇಹದ ಒಳಗಿರುವಂಥ ಅವನ ಹೃದಯ ಕರಗಿ ಹೋಯಿತು. ತಕ್ಷಣ ಬಂದು ಇವನನ್ನು ಸೆರೆ ಹಿಡಿದು ಬಿಡ್ತಾನೆ. ನಿಮ್ಮ ದೃಷ್ಟಿಯಲ್ಲಿ ಅದು ಸೆರೆ, ಅವನ ದೃಷ್ಟಿಯಲ್ಲಿ ಅವನನ್ನು ತಬ್ಬಿಕೊಂಡಿದ್ದು. ಕೊನೆಗೆ ವಿರಾಟನ ಒಂದು ಹೇಳಿಕೆ ಇತ್ತು, ಸಾಧ್ಯ ಆದರೆ ಕೌರವರನ ಕಡೆಗೆ ಯಾರು ಒಬ್ಬರನ್ನು ಸೆರೆ ಹಿಡ್ಕೊಂಡು ಬರಬೇಕು ನೀವು ಅಂತ. ಈಗ ಆ ಅಭಿಮನ್ಯುವನ್ನು ಸೆರೆ ಹಿಡಿದಿದ್ದಾರೆ. ತುಂಬ ವಾಚಾಳಿ, ಏನು ಮಾತಾಡ್ತಾನೆ ಅವನು. ಶತ್ರುಗಳ ಕೈಯಲ್ಲಿ ಸೆರೆ ಸಿಕ್ಕಿದ್ದಾನೆ. ಹಿಡಿದವನು ಭೀಮ. ಅಲ್ಲಿ ಅರ್ಜುನ ಬೃಹನ್ನಳೆ ಕೇಳ್ತಾನೆ, ಸ್ವಲ್ಪ ಗುಟ್ಟಾಗಿ ಈ ಕಡೆ ಬಂದು, ಯಾಕೆ ಇವನನ್ನು ಹಿಡ್ಕೊಂಡು ಬಂದೆ ಅಂತ. ಆಗ ಭೀಮ ಹೇಳ್ತಾನೆ, ಗಂಡಸರು ನಾವೇನ ಮಕ್ಕಳ ಸುದೀರ್ಘ ಕಾಲದ ಅಗಲುವಿಕೆಯನ್ನು ಹೇಗೋ ಸಹಿಸ್ಕೊಂಡು ಬಿಡ್ತೇವೆ, ಆದರೆ ದ್ರೌಪದಿಯ ಪರಿಸ್ಥಿತಿ ಏನು ಅಂತ ಗೊತ್ತೇನೋ ನಿನಗೆ? ತನ್ನ ಸ್ವಂತ ಮಕ್ಕಳನ್ನಂತೂ ನೋಡುವ ಅವಕಾಶ ಅವಳಿಗೆ ಸಿಗ್ತಾನೇ ಇಲ್ಲ. ಹಾಗಾಗಿ ಕೊನೆಯ ಪಕ್ಷ ಅಭಿಮನ್ಯುವನ್ನು ನೋಡಿಯಾದರೂ ತನ್ನ ದುಃಖವನ್ನು ಮರಿಲಿ ಅಂತೇಳಿ ನಾನು ಅವನನ್ನು ಸೆರೆ ಹಿಡ್ಕೊಂಡು ಬಂದಿದ್ದೇನೆ ಅಂತಾನೆ.
ಹೀಗೆ ಹಿಡ್ಕೊಂಡು ಬಂದಂತಹ ಆ ಭೀಮ ಅರ್ಜುನರು ವಿರಾಟನ ಅರಮನೆಗೆ ಅವನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅಲ್ಲಿ ವಿರಾಟ ಒಂದು ಪ್ರಶ್ನೆ ಕೇಳ್ತಾನೆ. ಧರ್ಮರಾಜ ಕುಳಿತಿರ್ತಾನೆ ಅಲ್ಲಿ. ಅವನು ನೋಡ್ತಾನೆ, ಓ ಇವರೇನು ಅಣ್ಣ ತಮ್ಮ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ ಅವನಿಗೆ. ಆಗ ಹೇಳ್ತಾನೆ, ಯಾರು ಇವನನ್ನು ಸೆರೆ ಹಿಡಿದವರು ಅಂತ ವಿರಾಟ ಕೇಳ್ತಾನೆ. ಆಗ ಭೀಮ ಅಂತ ಅರ್ಜುನ ಹೇಳ್ತಾನೆ. ಆಗ ಅಭಿಮನ್ಯು ಹೇಳ್ತಾನೆ ನನಗೆ, ಇವನೇ ಇದೇ ದಡಿಯ, ನನ್ನನ್ನು ಅವನು ಸೆರೆ ಹಿಡಿಯಬೇಕು ಅಂತ ನೇರವಾಗಿ ಬಂದು ಹಿಡ್ಕೊಂಡು ಬಂದಿಲ್ಲ, ನನ್ನನ್ನು ಎದುರಾಳಿಯಾಗಿ ಬಂದು ಹಿಡ್ದಿಲ್ಲ, ಹಿಂದ್ಗಡೆಯಿಂದ ಬಂದು ನನ್ನನ್ನು ಎತ್ಕೊಂಡು ಮುದ್ಬಿಟ್ಟ ಇವನು. ಅದನ್ನು ಹೇಳಯ್ಯ ನಿಮ್ಮ ರಾಜನಿಗೆ. ಶತ್ರುಗಳ ಮಧ್ಯದಲ್ಲಿದ್ದಾನೆ ಅವನು, ಆದರೂ ಬಾಯಿ ನೋಡಿ ಎಷ್ಟು ಜೋರಾಗಿದೆ ಅಂತ ಅವನಿಗೆ ಅಂತ. ಕೊನೆಗೆ ಹೇಳ್ತಾನೆ, ಅಲ್ಲ ಇಷ್ಟೆಲ್ಲ ಹೇಳ್ತಿದ್ದೀಯಲ್ಲ ನೀನು, ಮತ್ತು ಇಷ್ಟು ಸೆರೆ ಸಿಗ್ತಾ ಇದೆಯಲ್ಲ ಅದು ಹೇಗೆ ನೀನು ಅಂತ ವಿರಾಟ ಕೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾನೆ, ನಾನು ಸೆರೆ ಸಿಕ್ಕಿದ್ದೇನೆ, ಸಾಯಲಿಲ್ಲ, ನೆನ್ಪಿಟ್ಕೋ. ಆದರೆ ನಿಮ್ಮ ಕಡೆ ಯಾರ್ಯಾರು ಅಂದರೆ ವಿರಾಟನ ಕಡೆಯಲ್ಲಿ ಯಾರ್ಯಾರು ಈಗಾಗಲೇ ನೆಲಕ್ಕುರುಳಿದ್ದಾರೋ ಹೋಗಿ ಎಲ್ಲ ಅವರ ಡೆಡ್ ಬಾಡಿ ಚೆಕ್ ಮಾಡಿ. ಅವರ ಡೆಡ್ ಬಾಡಿ ಮೇಲೆ ಅಂಟ್ಕೊಂಡಿದ್ದ ಬಾಣ ಎಲ್ಲ ನಂದೇ, ಪ್ರತಿಯೊಂದು ಬಾಣದ ಮೇಲೂ ಅಭಿಮನ್ಯು 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 ಅಂತ ಬರ್ಕೊಂಡಿದೆ. ಹಾಗಾಗಿ ಎಲ್ಲರ ಬಾಣ ದೇಹಕ್ಕೆ ಅಂಟಿದ ಬಾಣ ಈ ಅಭಿಮನ್ಯು ಏನದು ನೆನ್ಪಿಟ್ಕೊಳ್ಳಿ ಅಂತ ಈ ಸಿಂಹದ ಮರಿ ಅಲ್ಲಿ ಗರ್ಜನೆ ಮಾಡುತ್ತೆ ಹೀಗೆ ಅಂತ. ಹಾಗೆ ಜಗನ್ಮಾತೆ ಇಲ್ಲಿ ಎಲ್ಲ ದೈತ್ಯರ ದೇಹಕ್ಕೂ ಸಹ ಜಗನ್ಮಾತೆ ಬಾಣವನ್ನು ಏನು ಮಾಡಿದ್ದಾಳೆ, ಸೇರಿಸಿದ್ದಾಳೆ. ಹೀಗೆ ಶಸ್ತ್ರಾಣ್ಯಸ್ತ್ರಾಣಿ ಚೇಶ್ವರಿ. ಇಷ್ಟಾದ ಮೇಲೆ ದೇವಿಯ ವಾಹನವಾದಂಥ ಸಿಂಹ ಇದೆಯಲ್ಲ, ಆ ಸಿಂಹ ಏನು ಮಾಡ್ತು ಅಂತ ಮುಂದಿನ ಶ್ಲೋಕ ಹೇಳುತ್ತೆ. ಸೋಪಿ ಕ್ರುದ್ಧೋಧುತಸಟಃ ದೇವ್ಯಾ ವಾಹನ ಕೇಸರಿ ಚಚಾರಾಸುರ ಸೈನ್ಯೇಷು ವನೇಶ್ವಹುತಾಶನಃ. ದೇವಿ ಬಾಣ ಬಿಟ್ಟಾಗ, ಅವರ ದೇಹಕ್ಕೆ ಆ ಬಾಣ ಬಡಿದಾಗ ಎಲ್ಲರೂ ಸತ್ತು ಧರೆಗೆ ಉರುಳಿದ್ದಾರೆ. ಆಗ ಈ ಸಿಂಹ ಏನು ಮಾಡ್ತಿತ್ತಂತೆ ಅಂದರೆ, ಸೋಪಿ ಕ್ರುದ್ಧ, ಆ ವಾಹನ ಸಿಂಹ ಅದು ಸಹ ಕೋಪಿಸಿಕೊಂಡು, ಅದರ ಹೆಸರು ಕೇಸರಿ ಅಂತ. ಕೇಸರಿ ಅಂದರೆ ಸಿಂಹ ಸಂಸ್ಥೆಗೆ. ಆ ಕೇಸರಿ ವಾಹನ ಧುತ ಸಟಃ, ಸಟ ಅಂದರೆ ಈ ಕತ್ತಿನ ಮೇಲಿರುತ್ತಲ್ಲ ಕೂದಲು, ಅದಕ್ಕೆ ಸಟ ಅಂತ ಹೆಸರು. ತನ್ನ ಕತ್ತಿನ ಮೇಲಿರುವಂಥ ಕೂದಲನ್ನು ಅಲ್ಲಾಡಿಸ್ತಾ ಇತ್ತಂತೆ. ಅದು ಅಂದರೆ ತುಂಬ ಉತ್ಸಾಹದಿಂದ ತುಂಬಿತ್ತು ಅದು. ಕೊನೆಗೆ ಆ ಅಂತಹ ಸಿಂಹ ಏನು ಮಾಡಿತು ಅಂದರೆ, ಆ ಯುದ್ಧ ಭೂಮಿಯಲ್ಲಿ ಎಲ್ಲ ದೈತ್ಯರ ದೇಹದ ಹತ್ರ ಹೋಗಿ ಮತ್ತೆ ಮತ್ತೆ ಮೂಸಿ ಮೂಸಿ ನೋಡ್ತಿತ್ತಂತೆ, ಯಾವನವನು ಮತ್ತೆ ಬದುಕಿದ್ದಾನ ಅಂತ. ಚಚಾರ ಹಸುರ ಸೈನ್ಯೇಷು ವನೇಶ್ವ ಹುತಾಶನಃ. ಅವರ ಪ್ರಾಣ ಹೋಯ್ತಾ ಇಲ್ಲ ಅಂತ ನೋಡ್ತಿತ್ತಂತೆ. ಹೇಗೆ ಅಂದರೆ, ಈ ಸಿಂಹದ ಸಂಚಾರ ಹೇಗಿತ್ತು ಅಂದರೆ ಕಾಡ್ಗಿಚ್ಚಿನಂತೆ ಸಂಚಾರ ಮಾಡ್ತಿತ್ತಂತೆ. ವನೇಶ್ವ ಹುತಾಶನಃ. ಇಷ್ಟಾದ ಮೇಲೆ ಈಗ ದೇವಿ ತೀರ್ಮಾನ ಮಾಡಿದ್ರು, ಇನ್ನು ಇವ್ರ ಜೊತೆಗೆ ನಾನು ಆಟ ಆಡಬಾರ್ದು, ಲೀಲೆ ಸಾಕು, ಈಗ ಇನ್ನೊಂದು ಮಹಾಲೀಲೆಯನ್ನು ತೋರಿಸ್ಬೇಕು ಅಂತ ಹೇಳಿ ನಿಶ್ವಾಸಾನ್ ಮುಮುಚೇಯಾಂಶ್ಚ ಯುಧ್ಯಮಾನಾರಣೇಂಬಿಕಾ ತಯೇವ ಸದ್ಯ ಸಂಭೂತ ಗಣಾಶತ ಸಹಸ್ರಶಃ. ಸುಮ್ಮನೆ ಒಂದ್ಸಲ ಇಷ್ಟೇ ಮಾಡ್ತಿದ್ಲಂತೆ. ನಿಶ್ವಾಸ, ಉಚ್ಛ್ವಾಸ, ನಿಶ್ವಾಸ. ಉಚ್ಛ್ವಾಸ ಅಂದ್ರೇನು, ಒಳಕ್ಕೆ ತೆಗೆದುಕೊಳ್ಳೋದು. ನಿಶ್ವಾಸ ಅಂದರೆ ಹೊರಕ್ಕೆ ಬಿಡೋದು. ಒಂದೊಂದು ಸಲ ಹೀಗೆ ಉಸಿರನ್ನು ಹೊರಕ್ಕೆ ಬಿಟ್ಟಾಗ, ಅಂದರೆ ಆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಾ ಇರುವಂಥ ಜಗನ್ಮಾತೆ ಹೀಗೆ ಉಸಿರು ಬಿಟ್ಟಾಗ, ಆಕೆಯ ಒಂದೊಂದು ಉಸಿರು ಎಷ್ಟು ಉಸಿರು ಬಿಟ್ಟಲೋ ಗೊತ್ತಿಲ್ಲ, ಅಷ್ಟು ಉಸಿರಿಗೆ ಅಷ್ಟು ಜನ ಆಕೆಯ ಶಕ್ತಿಗಣ ಹುಟ್ಟಿ ಬರ್ತಾ ಇತ್ತು ಹೀಗೆ ಅಂತ. ತಯೇವ ಸದ್ಯ ಸಂಭೂತಾ ಗಣಶತಸಹಸ್ರಶಃ. ಒಂದು ಸಲ ಉಸಿರಿದರೆ ಶತಸಹಸ್ರ ಎಷ್ಟಾಯ್ತು ರೀ, ಆ ಪ್ರಮಾಣದಲ್ಲಿ ಸೈನಿಕರು ಉತ್ಪನ್ನ ಆಗ್ತಾ ಇದ್ರಿ ಅಂತ. ಅಂದರೆ ಲಕ್ಷ ಲಕ್ಷ, ಒಂದು ಉಸಿರಿಗೆ 1,00,000 ಸೈನಿಕರು.
ಬರೇ ಹುಟ್ಟಿ ಬಂದ್ರಾ, ನಿಶಸ್ತ್ರವ, ನಿರಾಯುಧವ ಅಂತಾರೆ. ಇಲ್ಲ, ಅವರೆಲ್ಲರಿಗೂ ಸಹ ಜಗನ್ಮಾತೆಯ ಸಾನ್ನಿಧ್ಯದಿಂದ ಅವರು ಹುಟ್ಟಿ ಬಂದ ತಕ್ಷಣ ಕೈಗೆ ಅವರು ಅಪೇಕ್ಷೆ ಪಟ್ಟ ಆಯುಧ ಬರ್ತಿತ್ತು. ಹೇಗಿದೆ ಈ ಯುದ್ಧ ಈಗ ಅಲ್ವಾ? ಹಾಗಾಗಿ ತಯೇವ ಸದ್ಯ ಸಂಭೂತಾ ಗಣಾ ಶತಸಹಸ್ರಶಃ, ಹೀಗೆ ಲಕ್ಷ ಲಕ್ಷ ಪ್ರಮಾಣದಲ್ಲಿ ಆ ದೇವಿಯ ಶಕ್ತಿಯ ಗಣ ಪ್ರಾದುರ್ಭಾವ ಆಗಲಿಕ್ಕೆ ಶುರುವಾಯಿತು. ಯುಯುಧಿಸ್ತೇ ಪರಶುಭಿ, ಬಂದವರೆಲ್ಲರೂ ಸಹ ಕೊಡ್ಲಿ, ಕತ್ತಿ, ಗುರಾಣಿ ಎಲ್ಲ ತಗೊಂಡು ಇವ್ರ ಜೊತೆಗೆ ಭಿಂದಿಪಾಲಾಸಿ ಪಟ್ಟಿಶೈಹಿ ನಾಶಯಂತಹ, ನಾಶ ಮಾಡ್ತಾಯಿದ್ರು. ಯಾರನ್ನ? ಅಸುರಗಣಾನ್, ಆ ದೈತ್ಯರ ಗಣಗಳನ್ನೆಲ್ಲ ನಾಶ ಮಾಡ್ತಿದ್ರು. ಅವರಿಗೆ ಆ ಶಕ್ತಿ ಎಲ್ಲಿಂದ ಬಂತು ಕೇಳಿದರೆ, ದೇವಿ ಶಕ್ತಿಯುಪಬ್ರಹ್ಮಿತಾ, ದೇವಿಯ ಶಕ್ತಿಯಿಂದ ಅವರಿಗೆ ಆ ವಿಚಿತ್ರವಾದಂತಹ ಶಕ್ತಿ ಬಂದಿತ್ತು. ಇಷ್ಟಾಗುವಾಗ ಹೀಗೆ ಒಂದೊಂದು ಸಲ ಉಸಿರಿದಾಗ ಲಕ್ಷ ಲಕ್ಷ ಸೈನಿಕರು ವಿತ್ ದ್ಯಾರ್ ಇನ್ಸ್ಟ್ರೂಮೆಂಟ್ಸ್ ಹೊರಹೊಮ್ಮಿದ್ದಾರೆ. ಹೀಗೊಂದು 10 ಸಲ ಉಸಿರಿದ್ರೆ ಎಷ್ಟಾಯ್ತಪ್ಪ? 10 ಲಕ್ಷ. ಒಂದೊಂದು ಸಲ ಉಸಿರಿದಾಗಲೂ ಸಹ ಪ್ರತಿ ಉಸಿರಿಗೂ ಸಹ ಇಷ್ಟು ಜನ ಹೊರಗೆ ಬರಲಿ ಅಂತ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಉಸಿರಿತಾ ಇದ್ದರೆ ಅವರ ಕೋಟಿ ಯಾವ ಲೆಕ್ಕ ಅಲ್ವಾ? ಇಷ್ಟಾದ ಮೇಲೆ ಕೊನೆಗೆ ಇನ್ನು ಕೆಲವು ಜನ ಯುದ್ಧ ಮಾಡಬೇಕಂದ್ರೆ ಬ್ಯಾಟಲ್ ಫೀಲ್ಡ್ ಅಷ್ಟೇ ದೊಡ್ಡದಾಗಿರ್ಬೇಕಲ್ಲ. ಹೇಗೂ ನಮ್ಮ ಯುದ್ಧ ಮಾಡ್ತಾ ಇದ್ದಾರೆ, ಈಗ ನಾವು ಬೇರೆ ಕೆಲಸ ಮಾಡೋಣ ಅಂತ ಅವಾದಯಂತ ಪಟಹಾನ್ ಗಣ ಶಂಖಾಂಸ್ತಥಾ ಪರೇ. ಕೆಲವು ಜನ ಪಕ್ಕದಲ್ಲಿ ನಿಂತ್ಕೊಂಡು ಅಲ್ಲೇ ಈ ತಮಟೆಗಳೆಲ್ಲ ಬರ್ತಾವಲ್ಲ ಯುದ್ಧದಲ್ಲಿ ಬಾರಿಸುವಂಥದ್ದು, ಅದನ್ನು ಬಾರಿಸೋದಕ್ಕೆ ಶುರು ಮಾಡೋದಂತೆ. ಮತ್ತು ಕೆಲವು ಜನ ವಿಜಯದ ಸಂಕೇತವಾಗಿ, ಅಂದರೆ ವಿಜಯ ಆಗಿದೆ ಅಂತಲ್ಲ, ಆಗೋದು ನಮಗೆ ಅಂತ ಕನ್ಫರ್ಮು, ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ಶಂಖಗಳನ್ನು ಊದ್ತಾ ಇದ್ರಂತೆ. ಇನ್ನು ಕೆಲವು ಜನ ಮೃದಂಗಾಂಶ್ಚ, ಮೃದಂಗವನ್ನು ನುಡಿಸ್ತಾ ಇದ್ರಂತೆ. ಮೃದಂಗ ಬಾರಿಸೋದು ಅಂತ ಹೇಳಬಾರ್ದು ಅಂತ ಅಲ್ಲ, ಮೃದಂಗ ನುಡಿಸೋದು ಹೇಗೆ ಅಂತ. ಮೃದಂಗಾಂಶ್ಚ ತಥೈವಾನ್ನೇ ತಸ್ಮಿನ್ ಯುದ್ಧ ಮಹೋತ್ಸವೇ. ಹೀಗೆ ಇದನ್ನು ನೋಡಿದಂತಹ ಈ ಸಪ್ತಶತಿಯ ಪ್ರಣೇತ ಋಷಿ ಹೇಳ್ತಾನೆ, ಈಗ ಇಲ್ಲಿ ನೋಡಿದಾಗ ಇದು ಯುದ್ಧ ಭೂಮಿ ಅಂತ ಅನ್ನಿಸ್ತಾ ಇರಲಿಲ್ಲ, ಅದೊಂದು ಯುದ್ಧ ಮಹೋತ್ಸವ ಅಂತ. ಯಾಕೆಂದರೆ ಈ ತಮಟೆ, ಶಂಖ ಇದನ್ನೆಲ್ಲ ಬಾರಿಸೋದು ಎಲ್ಲಿ? ಯಾವುದೋ ಒಂದು ವಿಶೇಷ ಕಾರ್ಯಕ್ರಮ ಅಲ್ವಾ? ಹಾಗಾಗಿ ಈ ಮಹೋತ್ಸವದ ಅಧ್ವರಿಯು ಯಾರು ಅಂದರೆ ಜಗನ್ಮಾತೆ. ಹಾಗಾಗಿ ತನ್ನ ಸೈನಿಕರನ್ನು ಬಿಟ್ಟಿದ್ದಾಳೆ, ಯುದ್ಧ ಮಾಡ್ತಾ ಇದ್ದಾರೆ. ಕೊನೆಗೆ ಈ ಮಹೋತ್ಸವ ನೋಡ್ತಾ ಇದ್ದಾರೆ. ಕೆಲವು ಜನ ಮಾತ್ರ ಆ ಮಹೋತ್ಸವದಲ್ಲಿ ಭಾಗವಹಿಸಿದ್ದಾರೆ, ಕೆಲವು ಜನ ನೇರವಾಗಿ ಯುದ್ಧ ಮಾಡ್ತಿದ್ದಾರೆ, ಕೆಲವು ಜನ ನೋಡ್ತಾ ಇದ್ದಾರೆ, ಕೆಲವು ಜನ ಅವರಿದ್ದ ಸೇವೆ ಮಾಡ್ತಾ ಇದ್ದಾರೆ. ಹೀಗೆ ತಥೋ ದೇವಿ ತ್ರಿಶೂಲೇನ ಗದಯ ಶಕ್ತಿರಿಷ್ಟಿಭಿ ಖಡ್ಗಾದಿಭಿಶ್ಚ ಶತಶಃ ನಿಜಘಾನ ಮಹಾಸುರಾನ್. ಆ ಮಹಾಸುರಾನ್, ಮಹಿಷಾಸುರನ ಕಡೆಯ ಅಸುರರನ್ನು ಏನು ಮಾಡಿದ್ಲು ಅಂದರೆ, ದೇವಿ ತನ್ನ ತ್ರಿಶೂಲ, ಯಾರು ಕೊಟ್ಟಿದ್ದಾರೆ ಅದನ್ನು? ಶಿವ. ನಾವು ಮರಿಬಾರ್ದು, ಅದನ್ನು ನೆನ್ಪಿಟ್ಕೊಳ್ಬೇಕು. ಅಂದರೆ ತನ್ನ ಶಿವಪ್ರದತ್ತವಾದಂಥ ಶೂಲಾಯುಧವನ್ನು ಮತ್ತು ಗದೆ ಕೊಟ್ಟವನು ಯಾರು ಅಂತ ನೆನಪಿಟ್ಕೊಂಡ್ರೆ ಸಂತೋಷ. ಅದಾದಮೇಲೆ ಶಕ್ತಿ ಅಲ್ವಾ, ಯಮ, ವರುಣ ಎಲ್ಲ ಕೊಟ್ಟಿದ್ದಾರೆ. ಶಕ್ತಿಯನ್ನು ವರುಣ ಕೊಟ್ಟಿದ್ದು. ಮತ್ತು ರಿಷ್ಟಿ ಅಂತ ಇನ್ನೊಂದು ಆಯುಧ, ಅದಕ್ಕೂ ಸಹ ಹೀಗೆ ಅಂತ ಹೇಳಲಿಕ್ಕಿಲ್ಲ, ಅದರ ಹೆಸರು ರಿಷ್ಟಿ ಅಷ್ಟೇ. ಮತ್ತು ಖಡ್ಗಾದಿಭಿಶ್ಚ, ಖಡ್ಗವೇ ಮೊದಲಾದಂಥ ಆಯುಧಗಳಿಂದ ಶತಶಃ ನೂರಾರು ಆಯುಧಗಳನ್ನು ತೆಗೆದುಕೊಂಡು ಆಕೆ ಈಗ ನೇರವಾಗಿ ಆ ಮಹಿಷಾಸುರನ ಕಡೆಯ ಸೈನಿಕರ ಮೇಲೆ ಅದನ್ನೆಲ್ಲವನ್ನು ಸಹ ಎಸಿತಾ ಇದ್ದಾಳೆ. ಕೊನೆಗೆ ಏನಾಯಿತು ಅಂದರೆ, ಪಾತಯಾಮಾಸ ಜೈವಾನ್ಯಾನ್ ಘಂಟಾಸ್ವನ ವಿಮೋಹಿತಾನ್ ಅಸುರಾನ್ ಭುವಿಪಾಶೇನ ಬದ್ಧ್ವಾ ಚಾನ್ಯೇನ ಕರ್ಷಯತು. ಕೆಲವು ಜನರನ್ನು ಆಕೆ ಪಾತಯಾಮಾಸ, ನೆಲಕ್ಕೆ ಧರೆಗೆ ಹೊರಗುವಂತೆ ಮಾಡಿದಳು, ಬೀಳಿಸಿದಳು ಅಂತ. ಬಿದ್ದರು ಅಂದರೆ ಬಿದ್ದರು, ಮತ್ತು ಹೇಳಲಿಕ್ಕೆ ಅವಕಾಶ ಇಲ್ಲ. ನೋಡೋಣ ಇನ್ನು ಕೆಲವು ಜನ ಹೇಗೆ ಸತ್ತಿದ್ದಾರೆ ಅಂದರೆ, ಆಕೆಯ ಘಂಟಾಸ್ವನ ವಿಮೋಹಿತಾನ್. ಕೆಲವು ಜನ ಅಲ್ಲಿ ಬರ್ತಾರೆ, ಹಿಂಗೆ ಗಂಟೆ ತೂಗ್ತಿದ್ಲಂತೆ. ಈ ಗಂಟೆ ಆ ನಾದವನ್ನು ಹೊರ ಚೆಲ್ತಾ ಇದ್ದಾಗಲೇ ಆ ನಾದ ಕೇಳಿ ಎಷ್ಟೋ ಜನ ಸತ್ತೋಗ್ತಿದ್ರಂತೆ.
ಐರಾವತದ ಕತ್ತಿಗೆ ಕಟ್ಟಿದ ಗಂಟೆ ಅದು. ಏನು ಗಂಟೆ ಹೀಗೂ ಆಗತ್ತಾ ಅಂದರೆ, ಗಂಟೆಗೆ ಕೆಲವು ವಿಚಿತ್ರವಾದ ಶಕ್ತಿ ಇರುತ್ತೆ. ವಿಚಿತ್ರವಾದ ಶಕ್ತಿ ಇರುತ್ತೆ. ಬಹಳ ದೂರ ಹೋಗೋದು ಬೇಡ. ನಮ್ಮ ದೇಶದಲ್ಲೇ ಒಂದು ಸಲ ಒಂದು ಮಹಾಕಾಯಿಲೆ ಪ್ರಾರಂಭದಲ್ಲಿ ಎಲ್ಲರೂ ಸಹ ಆ ಶಬ್ದವನ್ನು ಮಾಡಬೇಕು ಅಂತ ಕರೆ ಕೊಟ್ಟಾಗ ಅಲ್ವಾ, ಹಾಗಾಗಿ ಕೆಲವು ಜನ ಅದರಿಂದ ಸಮಾಧಾನ ಪಟ್ಟವರು ಇದ್ದಾರೆ, ಕೆಲವು ಜನ ಅದನ್ನು ಗೇಲಿ ಮಾಡಿದವರು ಇದ್ದಾರೆ. ಗೇಲಿ ಮಾಡಿದವರು ಹೋಗಿ ಅವ್ರ ಮನೆಯವ್ರು ಗಂಟೆ ಬಾರಿಸ್ತಿದ್ದಾರೆ, ದಟ್ ಈಸ್ ಸಪ್ರೇಟ್ ಅಲ್ವಾ. ಒಟ್ಟಾರೆ ಈ ಗಂಟೆಯ ನಾದ ಉಂಟಲ್ಲ, ಅದು ಏನೇನೋ ಎಲ್ಲ ಕೆಲಸ ಮಾಡುತ್ತೆ. ಆ ಏನೇನೋ ಕೆಲಸ ಮಾಡುತ್ತೆ ಅಂತ ಹೇಳಬೇಕಿದ್ರೆ ನನಗೆ ಒಂದು ಘಟನೆ ನೆನಪಿಗೆ ಬರುತ್ತೆ. ಮತ್ತು ಪುನಃ ನಾನು ಇಲ್ಲಿಂದ ಆಚೆಗೆ ಹೋಗಬೇಕು ಅದನ್ನು ಹೇಳಬೇಕಿದ್ರೆ, ಗಂಟೆಯ ಶಕ್ತಿ ಹೇಗಿರುತ್ತೆ ಅಂತ. ಧರ್ಮರಾಜ ರಾಜಸೂಯ ಯಾಗ ಮಾಡ್ತಿದ್ದ. ಕಥೆ ಕೇಳಿರ್ತೀರಿ ಇದನ್ನೆಲ್ಲ, ಆದರೆ ಈ ಕಥೆಗಳನ್ನು ಕೇಳಿರೋದಿಲ್ಲ. ಮಹಾಭಾರತ ಕಥೆ ನನಗಿಂತ ಹೆಚ್ಚಿಗೆ ಗೊತ್ತು ನಿಮಗೆ. ಆದರೆ ಅಲ್ಲಿರುವಂಥ ಈ ರಹಸ್ಯ ತುಂಬಿದಂಥ ಕಥೆಗಳಿರ್ತಾವಲ್ಲ, ಅವು ಬಹಳಷ್ಟು ಜನರ ಮನಸ್ಸಿಗೆ ತಲುಪಿರೋದಿಲ್ಲ. ಯಾಕೆಂದರೆ ಇಂಥದ್ರ ಬಗ್ಗೆ ನಾವು ಕಿವಿ ಕೊಡೋದಿಲ್ಲ. ಹೀಗೆ ಅಂತ ಕೇಳಿದಾಗ ತುಂಬ ಸಂತೋಷ ಆಗುತ್ತೆ, ಹೌದಲ್ಲ ಹೀಗೆ ಅಂತ. ಕೊನೆಗೆ ಆ ರಾಜಸೂಯ ಯಾಗದಲ್ಲಿ ತುಂಬ ಜನ ಊಟ ಮಾಡ್ತಿದ್ರು. ತುಂಬ ಜನ ಅಂದರೆ ತುಂಬ ಜನ. ಹಾಗೆ ಊಟ ಮಾಡಿದಾಗ ಎಷ್ಟು ಜನ ಊಟ ಮಾಡೋದನ್ನು ಲೆಕ್ಕ ಇಡೋದಾದರೂ ಹೇಗ್ರಿ? ಲಕ್ಷ ಲಕ್ಷ ಜನ ಊಟ ಮಾಡಿದರೆ ಇವತ್ತಾರು ನಮಗೇನು CCTV ಕ್ಯಾಮ್ರಾ ಇರುತ್ತೆ, ಅಲ್ಲೇ ಲೆಕ್ಕ ಹಾಕ್ಬಿಡ್ಬೋದು. ಅವತ್ತು ಏನಿತ್ತು ವ್ಯವಸ್ಥೆ ಅಲ್ವಾ? ಹಾಗಾಗಿ ಹೇಗೆ ಲೆಕ್ಕ ಇಡೋದು ಅಂತ ಧರ್ಮರಾಜನಿಗೆ ಒಂದು ರೀತಿಯ ಒಟ್ಟಾರೆ ನನ್ನ ರಾಜಸೂಯ ಯಾಗದಲ್ಲಿ ನಾನು ಇಷ್ಟು ಜನರಿಗೆ ಈ ಅನ್ನವನ್ನು ವಿತರಿಸಿದೆ ಅಂತ ನಾನು ಪಡಬೇಕು ಅಂತ ಒಂದು ಲೆಕ್ಕ ಸಿಗಬೇಕಾ ಬೇಡವಾ? ಅದಕ್ಕೋಸ್ಕರ ಆತ ಹೀಗೆ ಚಡಪಡಿಸ್ತಾ ಇರುವಾಗ ಹೇಗೆ ಲೆಕ್ಕ ಇಡೋದು ಅಂತ ದೇವೇಂದ್ರ ಒಂದು ಗಂಟೆಯನ್ನು ಕೊಟ್ಟನಂತೆ ಅವನಿಗೆ. ಆತ ಹೇಳ್ತಾನೆ, ಯೋಚನೆ ಮಾಡಬೇಡ, ಈ ಗಂಟೆ 1,00,000 ಜನ ಊಟ ಮಾಡಿದಾಗ ಒಂದು ಸಲ ತಾನಾಗಿ ಬಾರಿಸಿಕೊಳ್ಳುತ್ತೆ. ಅದು ಒಂದು ಸಲ ಢಣ್ ಅಂದರೆ 1,00,000 ಜನ ಊಟ ಮಾಡಿದ್ದಾರೆ ಅಂತ ನೀನು ಅಂದ್ಕೊಳ್ಬೋದು. ಎಷ್ಟು ಸುಲಭ ನೋಡಿ ಅಲ್ವಾ? ಒಂದು ಸಲ ಆ ಅವಧಿಯಲ್ಲಿ 6 ಸಲ ಅದು ಢಣ್ ಅಂತ ಶಬ್ದ ಮಾಡಿತ್ತು ಅಂದರೆ 6,00,000 ಜನ ಊಟ ಮಾಡಿದ್ದಾರೆ ಅಂತ. 1,00,000ಕ್ಕೆ 1 ಕಡಿಮೆ ಆದರೂ ಸಹ ಅದು ಬಾರಿಸೋದಿಲ್ಲ. ಎಂಥ ಅಡ್ವಾನ್ಸ್ ಟೆಕ್ನಾಲಜಿ ಅಲ್ವಾ? ಭಾಳ ಸಂತೋಷ ಆಯಿತು ಧರ್ಮರಾಜನಿಗೆ. ದಿನ ಆ ಗಂಟೆ ಅದ್ರ ಕೆಲಸ ಮಾಡ್ತಿತ್ತು. ಧರ್ಮರಾಜನಿಗೆ ಸಂತೋಷ ಆಗ್ತಿತ್ತು, ಕರಾರುವಕ್ಕಾಗಿ ಲೆಕ್ಕ ಸಿಗ್ತಿತ್ತು. ಯಾಕೆಂದರೆ ಇಂದ್ರದತ್ತವಂತಹ ಗಂಟೆ ಸುಳ್ಳು ಹೇಳುವಂತಹ ಉದ್ದೇಶ ಅದಕ್ಕಿಲ್ಲ. ಸಂತೋಷ ಪಡ್ತಿದ್ರು. ಆದರೆ ಒಂದು ಸಲ ಏನಾಯಿತು ಅಂದರೆ, ಇದ್ದಕ್ಕಿದ್ದ ಹಾಗೇನೆ ಮೊದಲೆಲ್ಲ ಇಷ್ಟು ದಿನ ಹೇಗೆ ಅಂದರೆ ಒಂದು ಸಲ ಬಾರಿಸಿ ಆದಮೇಲೆ ಒಂದು ಅರ್ಧ ಗಂಟೆ ಅಷ್ಟು ಜನ ಊಟ ಆಗಬೇಕಲ್ಲ, ಊಟ ಆದಮೇಲೆ ಅದು ಬಾರಿಸ್ತಿತ್ತು ಹೀಗೆ ಅಂತ. ಅದೊಂದು ದಿವಸ ಏನಾಯಿತು ಅಂದರೆ, ಆ ರಾಜಸೂಯ ಯಾಗದ ಮಧ್ಯದಲ್ಲಿ ನಿಮಿಷಕ್ಕೆ ಅಲ್ಲ, ಅರ್ಧ ನಿಮಿಷಕ್ಕೆ ಅಲ್ಲ, ಕಾಲು ನಿಮಿಷಕ್ಕೆ 15 ಸೆಕೆಂಡಿಗೆ ಒಂದು ಸಲ ಶಬ್ದ ಮಾಡೋದಕ್ಕೆ ಶುರು ಮಾಡಿತು ಗಂಟೆ. ಧರ್ಮರಾಜನಿಗೆ ಗಾಬರಿ ಆಗ್ಬಿಡ್ತು. ಯಾರತ್ರ ಕೇಳಬೇಕು ಈಗ, ಯಾಕೆ ಗಂಟೆ ಈ ಪಾಟಿ ಹೊಡ್ಕೊಳ್ತಾ ಇದೆ, ಯಾಕೆ ಶಬ್ದ ಮಾಡ್ತಾ ಇದೆ ಇಷ್ಟೊಂದು ಅಂತ. ನಮ್ಮ ಸಂಶಯ ಬಂದರೆ ಅದನ್ನು ಪರಿಹರಿಸೋ ಜನ ಇರಬೇಕಲ್ವ? ಯಾರತ್ರ ಕೇಳಬೇಕು? ಭೀಷ್ಮಾಚಾರ್ಯ ಹತ್ರ ಕೇಳಿದ್ರೆ, ಇಲ್ಲಪ್ಪ ನನಗೆ ಗೊತ್ತಿಲ್ಲ. ದ್ರೋಣಾಚಾರ್ಯ, ನಂಗೆ ಗೊತ್ತಿಲ್ಲಪ್ಪ. ಕೊನೆಗೆ ಆಪದ್ ಬಾಂಧವ ಇದ್ದಾನಲ್ಲ ಕೃಷ್ಣ ಬಂದ, ಒಂದು ಕೇಳ್ತಾನೆ, ಕೃಷ್ಣ ಕೇಳ್ತಾ ಇರಬೇಕಲ್ಲ ನೀನು, ಯಾಕೆ ಈ ರೀತಿಯಾಗಿ ಆ ಗಂಟೆ ಪದೇ ಶಬ್ದ ಮಾಡ್ಕೊಂಡು ಏನಾಗ್ತಾ ಉಂಟು? ಅದು ಏನು ಕೇಳಿದರೆ ನಿಮಿಷಕ್ಕೆ 4 ಸಲ ಅಂತ ಕೃಷ್ಣ ಹೇಳ್ತಾನೆ. ಅವನು ಕೃಷ್ಣ ಎಷ್ಟಂದ್ರು, ಯಾಕೆ ಗಾಬರಿ ಆಗ್ತೀವಿ, ಸಂತೋಷ ಪಡೋ ಅಂದ ಅವನು. ಕೃಷ್ಣನ ಉತ್ತರ ಎಲ್ಲ ಹೀಗೇನೆ, ಉತ್ತರ ಹೇಳೋಗಿಲ್ಲ, ಮೊದಲು ಬೇರೆ ಹೇಳ್ತಾನೆ ಅವನು, ಆಮೇಲೆ ಉತ್ತರ. ಯಾಕೆ ಗಾಬರಿ ಆಗ್ತೀಯ, ಇದಕ್ಕೆ ಸಂತೋಷ ಪಡೋ, ನೀನು ಹೊಡ್ಕೊಳ್ಳಿ ಬಿಡು, ಅದು ಶಬ್ದ ಮಾಡಲಿ ಬಿಡು, ಸಂತೋಷ ಪಡಯ್ಯ. ಅಲ್ಲ ಏನು ಕೃಷ್ಣ, ನನಗೆ ಗಾಬರಿ ಆಗ್ತಾ ಇದೆ, ನೀನು ಸಂತೋಷ ಪಡು ಅಂತ ಹೇಳಿದ್ರಲ್ವ ನಾವು ಸಂತೋಷ ಪಡೋದು. ಏನು ಯೋಚನೆ ಮಾಡಬೇಡಪ್ಪ,
ಯಾವನೋ ಒಬ್ಬ ಜ್ಞಾನಿ ಜೀವನ್ಮುಕ್ತ ಮಹಾತಪಸ್ವಿ ಬಂದಿದ್ದಾನೆ ನಿನ್ನ ರಾಜಸೂಯ ಯಾಗಕ್ಕೆ. ಅಗೋಚರವಾಗಿ ಎಲ್ಲೋ ಕುಳಿತು ಊಟ ಮಾಡ್ತಾ ಇದ್ದಾನೆ. ಅವನು ತನ್ನ ಬಾಯಿಗೆ ಇಡುವ ಒಂದೊಂದು ತುತ್ತು 1,00,000 ಜನರಿಗೆ ಊಟಕ್ಕೆ ಸಮಾನ. ಹಾಗಾಗಿ ಅವನು ಒಂದೊಂದು ತುತ್ತು ಬಾಯಿಗಿಟ್ಟಾಗ ಗಂಟೆ ಹೊಡಿತಾ ಉಂಟು, 1,00,000 ಊಟ ಮಾಡಿ. ಇಂಥ ಜ್ಞಾನಿ ನಿನ್ನ ರಾಜಸೂಯ ಯಾಗಕ್ಕೆ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾನೆ ಅಂದರೆ ನಿನ್ನ ಯಾಗ ಸಾರ್ಥಕ ಆಗಲಿಲ್ವೇನೋ? ಹಾಗಾಗಿ ಜ್ಞಾನಿಗಳಿಗೆ ಕೊಟ್ಟ ಒಂದು ತುತ್ತು ಊಟ ಎಷ್ಟು ಜನರಿಗೆ ಊಟಕ್ಕೆ ಸಮಾನ? ಎಷ್ಟು ಜನರ ಊಟಕ್ಕೆ ಸಮಾನ? 1,00,000 ಜನರ ಊಟಕ್ಕೆ ಸಮಾನ. ಇಂತಹ ಮಾತನ್ನು ಯಾರು ಹೇಳೋದಕ್ಕೆ ಸಾಧ್ಯ ಅಂದರೆ ಯಾವನು ಸ್ವತಃ ಜ್ಞಾನಸ್ವರೂಪನೋ ಅವನು ಮಾತ್ರ ಹೇಳೋದಕ್ಕೆ ಸಾಧ್ಯ. ಅಂಥ ಜ್ಞಾನಿಗಳ ಬಗ್ಗೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಜ್ಞಾನೀತು ಆತ್ಮೈವ ಮೇ ಮತಂ ಅಂತ. ಯಾಕಿಷ್ಟೆಲ್ಲ ಹಿನ್ನೆಲೆ ಹೇಳಿದೆ ಅಂದರೆ ಈ ಗಂಟೆಗಳಿಗೆ ವಿಚಿತ್ರವಾದ ಶಕ್ತಿ ಇರ್ತದೆ. ಮನುಷ್ಯರು ಅರಿಯಲಾಗದ್ದನ್ನು ಈ ದೈವೀದತ್ವವಂಥ ಗಂಟೆಗಳು ಮಾಡಿಬಿಡ್ತವೆ. ಈ ವಿಚಾರ ಇಲ್ಲಿಗೆ ಮುಗೀತು. ಧರ್ಮರಾಜನ ಯಾಗ ಸಾರ್ಥಕ ಆಯಿತು. ಅಲ್ಲಿ ನಿಲ್ಲಿಸ್ಕೊಳ್ಳೋಣ, ಮುಂದಕ್ಕೆ ಬರೋಣ ನಮ್ಮ ವಿಷಯಕ್ಕೆ. ಈಗ ಆ ದೇವಿ ಯುದ್ಧ ಭೂಮಿಯಲ್ಲಿ ಒಮ್ಮೆ ಹೀಗೆ ಗಂಟೆಯನ್ನು ನಾದ ಮಾಡಿಸಿದರೆ ಆಗ ತಕ್ಷಣ ಏನಾಗ್ತಿತ್ತು ಹೇಳಿದರೆ ಘಂಟಾ ಸ್ವನ ವಿಮೋಹಿತಾನ್. ಆ ನಾದ ಅವರನ್ನು ಮೋಹಗೊಳಿಸ್ತಿತ್ತಂತೆ, ಎಚ್ಚರ ತಪ್ಪಿಸಿ ಬೀಳಿಸ್ಬಿಡ್ತಿತ್ತು. ಯಾರ್ಯಾರಿಗೆ ಅದು ಕೇಳುತ್ತೋ ಎಲ್ಲರೂ ಸಹ, ಅಂದರೆ ಇದು ಒಂದು ರೀತಿಯ ಮೋಹಕ ಶಕ್ತಿಯ ಗಂಟೆ. ಅದಕ್ಕೋಸ್ಕರಲೇ ಪ್ರಾಯಶಃ ದೇವೇಂದ್ರ ಅಲ್ಲಿ ಕೊಟ್ಟವನು ಅವನೇ, ಇಲ್ಲಿ ಕೊಟ್ಟವನು ಅವನೇ ಅಲ್ವಾ? ಅಂತಹ ಗಂಟೆ ಅದು ಮೋಹಕ ಅಡರುವಂತೆ ಮಾಡುವಂತಹ ಗಂಟೆ ಆಗಿತ್ತು. ಘಂಟಾಸ್ವನ ವಿಮೋಹಿತಾನ್ ಅಸುರಾನ್ ಭುವಿ. ಯಾರ್ಯಾರು ಹಾಗೆ ಬೀಳ್ತಿದ್ರ, ಕೆಲವು ಜನ ಪೂರ್ತಿ ಸಾಯ್ತಾ ಇಲ್ಲ, ಅರ್ಧ ಸಾಯ್ತಿದ್ರು. ತಕ್ಷಣ ಹೋಗಿ ಜಗನ್ಮಾತೆ ಭುವಿ ಪಾಶೇನ ಬದ್ಧ್ವಾ ಚಾನ್ಯಾನ ಅಕರ್ಷಯತ್, ತನ್ನ ಪಾಶೆಯಿಂದ ಕಟ್ಟಿ ಎಳೆದು ಹಾಕ್ತಿದ್ಲು. ಮತ್ತು ಕೆಲವು ಜನರನ್ನು ಅಲ್ಲೇನೆ ಮುಗಿಸ್ಬಿಡ್ತಿದ್ಲು. ಹೀಗೆ ಈ ರೀತಿಯಾದಂತಹ ವಿಚಿತ್ರವಾದ ಗಂಟೆ. ಆ ಸ್ವನ ಅಂದರೆ ಶಬ್ದ, ನಾದ ಅಂತ ಅರ್ಥ. ಆ ನಾದದಿಂದ ಹೀಗೆಲ್ಲ ಆಯಿತು ಅಂತ. ಹೀಗೆ ಆದಮೇಲೆ ಮುಂದೇನಾಯಿತು ಅಂದರೆ ಕೇಚಿದ್ವಿಧಾ ಕೃತಾಸ್ತೀಕ್ಷ್ಣೈ ಖಡ್ಗಪಾತೈಸ್ತಥಾ ಪರೇ. ಜಗನ್ಮಾತೆ ಕೆಲವು ಜನರನ್ನು ಒಬ್ಬ ಇರುವ ವ್ಯಕ್ತಿಯನ್ನು ಇಬ್ಬರನ್ನಾಗಿ ಮಾಡ್ತಿದ್ಲಂತೆ. ಅಂದ್ರೆ ಏನ್ರಿ? ಅಷ್ಟೇ, ಏನೋ ಒಂದು ಶಬ್ದ ಹೇಳ್ತಾರಲ್ಲ ಅವರು, ಹಾಗೆ ನಾ ಹೇಳಬಾರ್ದು ಅದನ್ನು. ಕೇಚಿದ್ವಿಧಾಕೃತ, ಕೆಲವು ಜನ ಒಬ್ಬನೇ ಇದ್ದರೂ ಸಹ ದ್ವಿಧಾಕೃತ, ಇಬ್ಬಿಬ್ರು ಆಗ್ತಿದ್ದು. ಅಂದರೆ ಈ ಭಾಗ ಬೇರೆ, ಈ ಭಾಗ ಬೇರೆ. ಇಂದ ತೀಕ್ಷ್ಣ ಖಡ್ಗಪಾತೈ, ಖಡ್ಗದ ಒಂದು ಖಡ್ಗದ ಬಿತ್ತು ಅಂದರೆ ಅದು 2 ಆಗಲೇಬೇಕು ಹೀಗೆ ಅಂತ. ಮತ್ತು ವಿಪೋಥಿತ ನಿಪಾತೇನ, ಕೆಳಗೆ ಬಿದ್ದವರೆಲ್ಲ ವಿಪೋಥಿತಾ, ಹಾಗೇನೆ ಸಾಯ್ತಾ ಇದ್ದರು. ಗದೆಯ ಭುವಿಶೇರತೆ, ಒಂದು ಸಲ ಗದೆಯನ್ನು ಹೀಗೆ ಅವಳು ಮೇಲಿಂದ ಎತ್ತಿ ಕೆಳಗೆ ಬಿಟ್ಟರೆ ಭುವಿಶೇರತೆ, ಭೂಮಿಯಲ್ಲಿ ಅವರು ಮತ್ತೆ ಪರ್ಮನೆಂಟಾಗಿ ನಿದ್ರೆ, ಅಂದರೆ ಏನಾಗ್ತಿದ್ರು, ಸಾಯ್ತಿದ್ರು. ಹೀಗೆ ಇನ್ನು ಕೆಲವು ಜನ ಯಾವನೋ ಒಬ್ಬನನ್ನು ಉದ್ದೇಶಿಸಿ ಹೊಡೆಯುವಾಗ ಪಕ್ಕದಲ್ಲಿದ್ದವನಿಗೆ ತಾಗಿದರೆ ಸ್ವಲ್ಪ, ಅಂಥವ್ರ ಕಥೆ ಏನಾಗ್ತಿತ್ತು ಅಂತ ಹೇಳುತ್ತೆ ಮುಂದಿನ ಶ್ಲೋಕ. ವೇ ಮುಶ್ಚ ಕೇಚಿದ್ರುಧಿಲಂ ಮುಸಲೇನ ಭೃಶಂ ಹತಾ ಕೇಚಿನ್ ನಿಪತಿತ ಭೂಮೋ ಭಿನ್ನ ಶೂಲೇನ ವಕ್ಷಸಿ. ಇನ್ನು ಕೆಲವು ಜನ ವೇಮುಹು, ವಾಂತಿ ಮಾಡ್ಕೊಂಡ್ರಂತೆ, ಸುಮ್ಮನೆ ಗದೆ ತಾಗಿದ್ದಕ್ಕೆ ವಾಂತಿ ಮಾಡಿಕೊಂಡ್ರು. ಕೇಚಿದ್ ರುಧಿರಂ, ಏನು ವಾಂತಿ ಮಾಡಿದ್ರು? ರಕ್ತವನ್ನು ವಾಮಿಟ್ ಮಾಡಿದ್ರು. ಮತ್ತು ಮುಸಲೇನ ಭೃಶಂಹತಾ, ಜಗನ್ಮಾತೆ ಮುಸಲಾಯುಧವನ್ನು ತಾಗಿ ಅವರು ಕೆಲವು ಜನ ಸತ್ತಿದ್ದಾರೆ. ಕೇಚಿನ್ ನಿಪತಿತಾ ಭೂಮೌ, ಕೆಲವು ಜನ ಭೂಮಿಯಲ್ಲಿ ಬಿದ್ದಿದ್ದಾರೆ. ಭಿನ್ನ ಶೂಲೇನ ವಕ್ಷಸಿ, ಕೆಲವು ಜನರ ವಕ್ಷಸ್ಥಲ ಆಕೆ ಶೂಲಾಯುಧದಿಂದ ಅದು ಬಿರಿದು ಹೋಗಿದೆ. ಅಂದರೆ ಅವಳ ಶೂಲಾಯುಧದಿಂದಾಗಿ ಅವರ ಎದೆಯೆಲ್ಲ ಚಿಂದಿ ಭಿಂದಿ ಆಗಿಬಿಟ್ಟಿದೆ.
ಕೊನೆಗೆ ನಿರಂತರ ಶರೌಘೇಣ ಕೃತಾ ಕೇಚಿದ್ರಣಾಜಿರೆ ಸೇನಾನುಕಾರಿಣ ಪ್ರಾಣಾನ್ ಮುಮುಚು ಸ್ತ್ರಿದಶಾರ್ದನ. ಮತ್ತು ನಿರಂತರವಾದಂಥ ಶರೌಘೇಣ ಆ ಬಾಣಗಳ ಸುರಿಮಳೆಯಿಂದ ರಣಾಜಿರದಲ್ಲಿ ಸೇನಾನುಕಾರಿಣ ಪ್ರಾಣಾನ್ ಮುಮುಚು, ಎಷ್ಟೋ ಜನ ಆ ಮಹಿಷಾಸುರನ ಸೈನಿಕರು ಎಲ್ಲರೂ ಸಹ ಪ್ರಾಣಾನ್ ಮುಮುಚು, ತಮ್ಮ ತಮ್ಮ ಪ್ರಾಣಗಳನ್ನೆಲ್ಲ ಬಿಟ್ಟಿದ್ದಾರೆ, ಕಳ್ಕೊಂಡಿದ್ದಾರೆ. ಇವರೆಲ್ಲರೂ ಸಹ ತಮಗಾಗಿ ಯುದ್ಧ ಮಾಡಲಿಕ್ಕೆ ಬಂದವರಲ್ಲ. ಯುದ್ಧ ಭೂಮಿಯಲ್ಲಿ ಬಹಳಷ್ಟು ಸಲ ಹೀಗಾಗತ್ತೆ. ಯಾರಿಗೋಸ್ಕರ ಬಂದವರು? ದುಷ್ಟನ ಪರವಾಗಿ ಬಂದವರು, ಆದರೆ ಜಗನ್ಮಾತೆಯ ಕೈಯಲ್ಲಿ ಹತರಾಗಿ ಹೋದರು. ವಾಸ್ತವಿಕ ಇವರೆಲ್ಲ ಎಂಥವರಾಗಿದ್ದು ಕೇಳಿದರೆ ತ್ರಿದಶಾರ್ಧನಾಹ, ಅಂದರೆ ದೇವತೆಗಳನ್ನೂ ಸಹ ಹಿಮ್ಮೆಟ್ಟಿಸುವಷ್ಟು ಶಕ್ತಿ ಇತ್ತು ಈ ದೈತ್ಯ ಸೇನಾನಿಗಳಿಗೆ, ಸೈನಿಕರಿಗೆ. ಆದರೆ ಎದುರಾಳಿಯಾಗಿ ಬಂದವಳು ಜಗನ್ಮಾತೆ ಮತ್ತು ಆಕೆಯ ಗಣ. ಹಾಗಾಗಿ ಇವರ ಆಟ ನಡೀಲಿಲ್ಲ, ಎಲ್ಲರೂ ಸಹ ಅಲ್ಲಿ ಸಾವಿಗೆ ತುತ್ತಾದರು. ಮತ್ತು ಪುನಃ ಯುದ್ಧದ ಭೂಮಿಯ ವರ್ಣನೆ ಇದೆಲ್ಲವೂ ಕೇಶಾಂಚಿತ್ ಬಾಹವಶ್ಚಿನ್ನಾ, ಕೆಲವು ಜನರಿಗೆ ಬಾಹವಃ ಚಿನ್ನಾ, ಕೈ ಪೂರ್ತಿ ಕಳಚಿ ಬಿದ್ದೋಗಿದೆ. ಒಬ್ಬನಿಗೆ ಒಂದು ಕೈ ಇಲ್ಲ, ಇನ್ನೊಬ್ಬನಿಗೆ ಎರಡು ಕೈಯೂ ಇಲ್ಲ, ಹೀಗೆ. ಮತ್ತು ಚಿನ್ನಗ್ರೀವಾಸ್ತಥಾಪರೇ, ಕೆಲವು ಜನರಿಗೆ ಕತ್ತೇ ಇಲ್ಲ, ಇಷ್ಟೇ ರುಂಡ ಮುಂಡ ಅಂತ ಹೇಳ್ತಾರಲ್ಲ, ಇಷ್ಟು ಕೆಳಗಿಲ್ಲೇ ಇದಿಷ್ಟೇ ಇದ್ದರೆ ಅದು ರುಂಡ, ಹೌದು ತಾನೆ? ಮತ್ತು ಇಷ್ಟಿದ್ದರೆ ಅದು ಮುಂಡ ಅಂತ. ಮತ್ತು ಶಿರಾಂಸಿ ಪೇತುರನ್ಯೇಷಾಂ, ಕೆಲವು ಜನರ ಶಿರಾಂಸಿ ಕತ್ತುಗಳು ಪೇತು ನೆಲಕ್ಕೆ ಬಿದ್ದು. ಮತ್ತು ಇನ್ನು ಕೆಲವು ಅನ್ಯೇ ಮಧ್ಯೆ ವಿದಾರಿತಾ, ಕೆಲವು ಜನರ ಸೊಂಟ ಬೇರೆ, ಸೊಂಟದ ಮೇಲಿನ ಭಾಗ ಬೇರೆ, ಹೀಗೆ. ಅಂದರೆ ಈ ಕಟಿಗೆ ಏಟು ಬಿದ್ದಾಗ ಅಲ್ಲೇ ಎರಡು ತುಂಡು ಆಗಿಬಿಟ್ಟಿದೆ. ಈ ಭಾಗಕ್ಕೆ ಮುಂಡ ಅಂತ ಹೆಸರು, ಇದಕ್ಕೆ ರುಂಡ ಅಂತ ಹೆಸರು. ರುಂಡ ಮತ್ತು ಮುಂಡ ಅಂತ, ಹೀಗೆ. ಈ ಮುಂಡ ಇಲ್ಲದೆ ಇರೋ ಭಾಗಕ್ಕೆ ಕಬಂಧ ಅಂತ ಹೆಸರು. ನೆನ್ಪಿಟ್ಕೊಳ್ಬೇಕು, ಮುಂದೆ ಬೇಕಾಗುತ್ತೆ, ಅದರದ್ದೇ ಜಾಸ್ತಿ ಭಾಗ ಬರುತ್ತೆ ಮುಂದೆ. ಇಷ್ಟಾದ ಮೇಲೆ ಮತ್ತೆ ಮುಂದುವರೆದು ವಿಚ್ಛಿನ್ನ ಜಂಘಾಸ್ತಪರೇ, ಕೆಲವು ಜನರಿಗೆ ಜಂಘ ಅಂದರೆ ಮೊಳಕಾಳು ಮಂಡಿ, ಅದೇ ಇಲ್ಲ, ಅಲ್ಲಿಂದ ಕೆಳಭಾಗ ಅದೇನಾಗಿದೆ, ಕಳಚಿ ಬಿದ್ದೋಗಿದೆ ಅಂತ. ಇಂಥವರು ಯಾವಾಗ ಮಂಡಿಯೇ ಇಲ್ವೋ, ಪೇತು ಉರ್ವ್ಯಾಂ ಮಹಾಸುರಾಹ, ಅವರೆಲ್ಲ ಉರ್ವಿ ಅಂದರೆ ಭೂಮಿ, ಭೂಮಿಯಲ್ಲಿ ಪೇತು ಬಿದ್ದಿದ್ದಾರೆ. ಮಂಡಿ ಇಲ್ಲದೆ ನಡೆಯೋದಾದರೂ ಹೇಗ್ರಿ ಅಲ್ವಾ, ಭೂಮಿಯಲ್ಲಿ ಬೀಳ್ದಿದ್ದಾನೆ. ಇನ್ನು ಕೆಲವು ಜನ ಹೇಗಿದ್ದಾರೆ ಕೇಳಿದರೆ, ದೇವಿಯ ಕಡೆಯ ಈ ಶಕ್ತಿಗಣದವರು ಬಿಟ್ಟಂಥ ಬಾಣಗಳಿಂದ, ಖಡ್ಗಗಳಿಂದ, ಗದೆಯ ಪ್ರಹಾರದಿಂದ ಏಕಬಾಹು, ಒಬ್ಬರಿಗೆ ಕೆಲವು ಜನರಿಗೆ ಒಂದೇ ಬಾಹು ತೋಳಿರೋದು, ಇನ್ನು ಕೆಲವು ಜನರಿಗೆ ಒಂದೇ ಕಣ್ಣು ಅಕ್ಷಿ, ಕೆಲವು ಜನರಿಗೆ ಒಂದೇ ಕಾಲು. ಏಕಬಾಹ್ವಕ್ಷಿ ಚರಣಾ ಕೇಚಿತ್ ದೇವಿಯ ದ್ವಿಧಾಕೃತಃ, ಇನ್ನು ಕೆಲವು ಜನರನ್ನು ದೇವಿ ಒಬ್ಬನನ್ನು ಇಬ್ಬರನ್ನಾಗಿ ಮಾಡಿದ್ದಾಳೆ, ಅಂದರೆ ಸೀಳು ಬಿಟ್ಟಿದ್ದಾಳೆ, ಹೀಗೆ ಅಂತ. ಇಷ್ಟು ಆಗುವಾಗ ಅಲ್ಲೊಂದು ಘಟನೆ ನಡೀತು ಅಂತಾರೆ. ಏನು ಅಂದರೆ, ಚಿನ್ನೇಪಿ ಚಾನ್ಯೇ ಶಿರಸಿ ಪತಿತಾ ಪುನರುತ್ಥಿತಾ ನನೃತುಶ್ಚಾಪರೇ ತತ್ರ ಯುದ್ಧೇ ತೂರ್ಯಲಯಾಶ್ರಿತಾ. ಏನು ಆ ವಿಚಿತ್ರ ಘಟನೆ ಅಂದರೆ, ದೇವಿ ಆ ಸೈನಿಕರ ತಲೆಯನ್ನು ತೆಗೆದುಬಿಟ್ಟಿದ್ದಾಳೆ. ಚಿನ್ನೇಪಿ ಚಾನ್ಯೇ ಶಿರಸಿ, ಚಿನ್ನೇಪಿ ಶಿರಸಿ, ಅವರ ತಲೆಯನ್ನು ತೆಗೆದರೂ ಸಹ ಪತಿತಾ, ನೆಲಕ್ಕೆ ಬಿದ್ದಿದ್ದಾರೆ, ಪುನರುತ್ಥಿತಾ, ಮತ್ತೆ ಎದ್ದು ಬಂದಿದ್ದಾರೆ. ಅಂದರೆ ಆ ಕಬಂಧಗಳೆಲ್ಲ ತಲೆಯಲ್ಲಿದೆ ಇರುವಂಥ ದೇಹ ಭಾಗ, ಅವು ಉತ್ಥಿತ ಎದ್ದು ಬಂದಿವೆ. ಕೊನೆಗೆ ಯುದ್ಧ ಮಾಡ್ತಾ ಇಲ್ಲವು, ನನೃತು ಕುಣಿತಾ ಇದ್ದಾವಂತೆ. ಪ್ರಾಯಶಃ ಅನಿಸಿರಬೇಕು, ನಾವು ಮಹಿಷಾಸುರನ ಕೈಯಲ್ಲಿ ಸಾಯಿದೆ, ಜಗನ್ಮಾತೆ ಕೈಯಲ್ಲಿ ಸತ್ವಲ್ಲ. ಯಾಕೆಂದರೆ ಸಾಯುವವರು ಸಹ ತಾನು ಕೆಟ್ಟವನ ಹತ್ರ ಸಾಯಬೇಕೋ ಒಳ್ಳೆಯವನ ಹತ್ರ ಸಾಯಬೇಕು ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೂ ಮತ್ತು ಪುನಃ ರಾಮಾಯಣ ಹೇಳುತ್ತೆ ಹೀಗೆ ಅಂತ. ಹಾಗಾಗಿ ನಾವು ಜಗನ್ಮಾತೆಯ ಶಸ್ತ್ರದಿಂದ ಸತ್ವಲ್ಲ ಅಂತ ಸಂತೋಷದಿಂದ ಕುಣಿದಿರಬಹುದು. ಹಾಗಿಲ್ಲೇ ಅವ್ರು ಕುಣಿಯೋದಕ್ಕೆ ಕಾರಣ ಇಲ್ಲ. ಇನ್ನೊಂದು ಕಾರಣ ಹೇಳ್ತಾರೆ, ಯಾಕೆಂದರೆ ಯಾವುದೇ ಒಂದು ಪ್ರಾಣಿಯ ರುಂಡ ಮುಂಡೆಗಳನ್ನು ಬೇರ್ಪಡಿಸಿದಾಗ ಆ ಎರಡೂ ಕಡೆಯಲ್ಲೂ ಜೀವ ಇರುತ್ತೆ, ಆ ಜೀವಸತ್ವ ಹೋಗುವವರೆಗೆ ಅದು ಕುಣಿತಾ ಇರುತ್ತೆ ಅಂತ.
ಅದು ಒಂದು ಕಾರಣ ಇದ್ದರೂ ಇರ್ಬೋದು, ಗೊತ್ತಿಲ್ಲ. ಒಂದಂತೂ ಸತ್ಯ, ಸ್ವಲ್ಪ ತಲೆಯಲ್ಲಿ ಒಂದು ಚೂರುಪಾರು ಬುದ್ಧಿ ಇದ್ದರೂ ಸಹ ತಾನು ಸಾಯಲೇಬೇಕು ಒಬ್ಬ ವ್ಯಕ್ತಿಯಿಂದ ಅಂತ ಅನಿಸಿದಾಗ, ಆ ಸಂದರ್ಭ ಒದಗಿ ಬಂದಾಗ ನಾನು ಕೆಟ್ಟವನತ್ರ ಸಾಯಬೇಕು ಒಳ್ಳೆಯವನತ್ರ ಸಾಯಬೇಕು ಅಂತ ವಿಚಾರ ಮಾಡ್ತಾರೆ. ಇದಕ್ಕೆ ರಾಮಾಯಣದ ಮಾರೀಚನೇ ಉದಾಹರಣೆ. ರಾವಣ ಹೋಗಿ ಹೇಳ್ತಾನೆ ಅವನಿಗೆ, ಮತ್ತು ನಾನು ವಿಷಯದಿಂದ ಆಚೆ ಹೋಗ್ತಾನೆ, ಒಂದು ನಿಮಿಷ ನನಗೆ ಸಹಾಯ ಮಾಡಬೇಕು, ನೀನು ನಾನು ಸೀತೆಯನ್ನು ಅಪಹರಿಸಬೇಕು, ಹಾಗಾಗಿ ನೀನು ಆ ಅಪಹರಣಕ್ಕೆ ನೀನು ಸಹಾಯ ಮಾಡಬೇಕು. ಮಾರೀಚ ಹೇಳ್ತಾನೆ, ರಾಮನ ಸಹವಾಸಕ್ಕೆ ಹೋಗಬೇಡ, ನಿನಗೆ ಅವನು ಬಾಣದ ರುಚಿ ಗೊತ್ತಿಲ್ಲ, ನನಗೆ ರಾಮನ ಬಾಣದ ರುಚಿ ಗೊತ್ತುಂಟು. ಮಹಾದಯಾಮಯಿ ಅವನು. ಆ ದಯೆ ಇದ್ದರೆ ನಾನು ಇವತ್ತಿಗೂ ಬದುಕಿದ್ದೇನೆ. ಅಲ್ಲಿರ ಅವತ್ತೇ ನಾನು ಯಾವತ್ತೋ ಸತ್ತು ಹೋಗಬೇಕಿತ್ತು. ಆದರೆ ಸುಬಾಹುವನ್ನು ಸಾಯಿಸಿದ, ತಾಟಕಿಯನ್ನು ಸಾಯಿಸಿದ ರಾಮ ನನ್ನನ್ನು ಸಾಯಿಸದೆ ಬಿಟ್ಟನಲ್ಲ, ಅದು ಅವನ ಅನುಗ್ರಹ. ಹಾಗಾಗಿ ರಾಮನ ತಂಟೆಗೆ ಹೋಗೋದು ಬೇಡ, ನನ್ನ ಹತ್ರ ಹೋಗು ಅಂತ ಹೇಳಬೇಡ, ಅಲ್ಲಿ ಹೋದ್ರೆ ಮತ್ತೆ ಬದುಕಿ ಬರೋದಿಲ್ಲ ಅಂತ ಹೇಳ್ತಾನೆ. ಪರಿಯಾಗಿ ಹೇಳ್ತಾನೆ. ಮಾರೀಚ ಕೇಳೋದಿಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡ್ತೇನೆ, ನಿನ್ನನ್ನಿಲ್ಲೇ ಮುಗಿಸ್ಬಿಡ್ತೇನೆ ಅಂತೇನೆ ರಾವಣ. ತಕ್ಷಣ ಮಾರೀಚ ವಿಚಾರ ಮಾಡ್ತಾನೆ, ಈಗ ನಾನು ಅಲ್ಲಿ ಹೋದರೆ ರಾಮನಿಂದ ಸಾಯ್ತೇನೆ, ಹೋಗದೇಗಿದ್ದರೆ ಈ ದುಷ್ಟನಿಂದ ಸಾಯ್ತೇನೆ. ರಾಮಾದಪಿ ಚ ಮರ್ತವ್ಯಂ ರಾವಣಾದಪಿ ಉಭಾಭ್ಯಾಮಪಿ ಮರ್ತವ್ಯೇ ವರಂ ರಾಮೋ ನ ರಾವಣ. ಅಂದರೆ ಒಟ್ಟಾರೆ ಇಬ್ಬರ ಕೈಯಲ್ಲಿ ಯಾವನೋ ಒಬ್ಬನ ಕೈಯಿಂದ ನಾನು ಸಾಯಲೇಬೇಕು ಅಂತ ಆದರೆ, ಈಗ ಯಾರ ಕೈಯಿಂದ ಸಾಯಬೇಕು ಅಂತ ನಾನು ಆಯ್ಕೆ ಮಾಡ್ಕೊಳ್ಬೇಕು. ಈ ದುಷ್ಟನ ಕೈಯಿಂದ ನಾನು ಸಾಯಬಾರದು. ಸಾಯೋದಾದರೆ ಯಾರ ಕೈಯಿಂದ ಸಾಯಬೇಕು? ರಾಮನ ಬಾಣದಿಂದ ಸಾಯಬೇಕು. ಯಾಕೆ? ಆಗ ನನಗೆ ಕೊನೆ ಪಕ್ಷ ಸದ್ಗತಿ ಆಗ್ತದೆ ಅಂತ. ದುಷ್ಟರೂ ಸಹ ತಮಗೆ ಇಂಥ ಮರಣ ಬರಲಿ ಅಂತಲೇ ಬಯಸ್ತಾರೆ. ಅದಕ್ಕೇನು ಶಿಷ್ಟರೇ ಆಗಬೇಕು ಅಂತಿಲ್ಲ. ಇದಕ್ಕೆ ಮಾರೀಚನೇ ನಮ್ಮ ಇತಿಹಾಸದಲ್ಲಿ ಉದಾಹರಣೆ. ಹೀಗೆ ಕೊನೆಗೇನಾಯಿತು ಅಂದರೆ, ಕಬಂಧಾಹ ನನುತು ಚಾಪರೆ, ಹೀಗೆ ಎದ್ದೆದ್ದು ಆ ಕಬಂಧಗಳು ಕುಣಿತಾ ಇದ್ದು. ಯಾಕೆ ಕುಣಿತಾ ಇದ್ದು ಅಂದರೆ, ದೇವಿಯ ಬಾಣಾಘಾತದಿಂದ ನಾವು ಸತ್ವಿ ಅಂತಲೂ ಇದ್ದಿರಬಹುದು ಹೀಗೆ ಅಂತ. ತೂರ್ಯ ಲಯಾಶ್ರುತಃ, ಬರೀತಾ ಕುಣಿತಾ ಇರಲಿಲ್ಲ. ಅಲ್ಲಿ ಈಗಾಗಲೇ ದೇವಿಯ ಕಡೆಯವರೆಲ್ಲ ಏನು ಮಾಡ್ತಾಯಿದ್ರು? ತಮಟೆ, ಮೃದಂಗ, ಶಂಖ ಎಲ್ಲ ಬಾರಿಸ್ತಿದ್ರಲ್ಲ, ಆ ತೂರ್ಯದ ಲಯಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಿತ್ತಂತೆ ಆ ಕಬಂಧಗಳು. ಅಂಥ ಭಯಾನಕ ನೋಡಿ ಇದು. ಸ್ಟೇಜ್ ಮೇಲೆ ಏನಾದ್ರು ಇಂಥದ್ದು ಬಂದುಬಿಟ್ರೆ ಕುಳಿತು ನಾವು ಜಾಗ ಖಾಲಿ ಮಾಡ್ತೇವೆ ಅಲ್ವಾ? ಇಷ್ಟು ಭಯಾನಕವಾದಂಥ ದೃಶ್ಯ. ಆದರೆ ದುರ್ಗಾ ಸಪ್ತಶತಿಯನ್ನು ಹಾಯಾಗಿ ವರ್ಣನೆ ಮಾಡ್ತಾ ಹೋಗುತ್ತೆ ಹೀಗೆ ಅಂತ. ಹೀಗೆ ಇಲ್ಲೊಂದು ಸ್ವಾರಸ್ಯವನ್ನು ಮುಂದೆ ಹೇಳ್ತಾರೆ. ಮತ್ತು ಕಬಂಧಾಹ ಚಿನ್ನ ಶಿರಸಃ. ಕಬಂಧ ಅಂದರೆ ಏನಪ್ಪ ಅಂದರೆ ಚಿನ್ನ ಶಿರಸ, ತಲೆ ಇಲ್ಲದೆ ಇರುವಂಥ ದೇಹದ ಭಾಗ. ಇವರು ಕೆಲವು ಜನ ಖಡ್ಗ ಶಕ್ತಿ ರಿಷ್ಟಿಪಾಣಯ, ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ರಂತೆ. ತಲೆಯೇ ಇಲ್ಲ ಅವರಿಗೆ, ಬದುಕೋದಿಲ್ಲ. ಆದರೂ ಸಹ ಮೊದಲು ಹಿಡ್ಕೊಂಡಿದ್ದಾರೆ, ತಲೆ ತೆಗೆದು ಬಿಟ್ಟಿದ್ದಾರೆ, ಹಾಗೆ ಉಳಿದಿದ್ದು ಅಷ್ಟೇ ಈಗ. ಮತ್ತು ಶಕ್ತಿ ರಿಷ್ಟಿಪಾಣಯ, ಅವ್ರು ಏನು ಹೇಳ್ತಿದ್ರಂತೆ? ತಿಷ್ಠ ತಿಷ್ಠೇತಿ ಭಾಷಂತಹ ದೇವೀಂ ಮನ್ಯೇ ಮಹಾಸುರಾ. ನಿಲ್ಲು ನಿಲ್ಲು ಅಂತ ಈ ಕಬಂಧಗಳು ಬೇರೆ ಬೇರೆಯವರಿಗೆ ಹೇಳ್ತಾ ಇದ್ದಂತೆ. ಅದು ಸರಿಯೇ ಇಲ್ಲ, ಅದು ಹೆಂಗೆ ಹೇಳ್ತಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಭಾಷಂತಹ ದೇವೀಂ ಅನ್ಯೇ ಮಹಾಸುರಾಹ. ಇಲ್ಲಿ ಒಂದು ವಿಶೇಷವನ್ನು ವ್ಯಾಖ್ಯಾನಕಾರರು ಹೇಳ್ತಾರೆ. ಈ ಕಬಂಧಗಳಲ್ಲಿ ಅಂದರೆ ತಲೆ ಇಲ್ಲದೆ ಇರುವಂಥ ಇಷ್ಟೇ ಭಾಗ, ನಾವು ರುಂಡ ಅಂತ ಹೇಳ್ತೇವಲ್ಲ, ಆ ರುಂಡಕ್ಕೆ ಕಬಂಧ ಅಂತ ಹೆಸರು ಅಂತ 3 ತರಹದ ಕಬಂಧಗಳಿರ್ತಾವಂತೆ. ಏನು ಅಂದರೆ ತ್ರಿವಿಧಾ ಕ್ರಿಯಾ ವರ್ಣಿತಾ. ಇವು ಕಬಂಧಗಳು 3 ರೀತಿ ಕೆಲಸ ಮಾಡ್ತವೆ ಅಂತ. ಏನು ಅಂದರೆ, ಮೊದಲನೇದಾಗಿ ಈ ದಶಕೋಟಿ ವೀರೇಶು ಮೃತೇಶು ಏಕಃ ಕಬಂಧ ಜೀವನ್ ಉತ್ತಿಷ್ಠತಿ. 10 ಕೋಟಿ ವೀರರು ಮೃತರಾದಾಗ ಹೀಗೆ ಒಂದು ಕಬಂಧ ಬದುಕಿ ಜೀವ ತಾಳಿ ಬರುತ್ತಂತೆ. 10 ಕೋಟಿ ವೀರರು ಸತ್ತಾಗ, ಸೈನಿಕರು ಸತ್ತಾಗ ಯುದ್ಧ ಭೂಮಿಯಲ್ಲಿ ಯಾವುದೋ ಒಂದು ಕಬಂಧ ಮಾತ್ರ ಮತ್ತೆ ತನ್ನ ತಲೆಯನ್ನು ಸೇರಿಸಿಕೊಂಡು ಅದು ಬದುಕಿ ಬರುತ್ತೆ. ಇದೊಂದು ವಿಚಿತ್ರವಾದದ್ದನ್ನು ಇಲ್ಲಿ
ದುರ್ಗಾ ಸಪ್ತಶತಿಯ ವ್ಯಾಖ್ಯಾನ ಹೇಳುತ್ತೆ ನಮಗೆ. ಇದು ಒಂದು ವಿಷಯ, ಒಂದು ವಿಚಿತ್ರ. ಇನ್ನೊಂದೇನು ಅಂದರೆ ಈ ಕಬಂಧಗಳ ವಿಚಿತ್ರವಾದ ನರ್ತನ. ನೀವು ನಿಮ್ಮಿಷ್ಟಕ್ಕೆ ಸರಿಯಾಗಿ ಯಾವುದೋ ತಾಳ ಹಾಕಿದರೆ ಆ ತಾಳಕ್ಕೆ ಸರಿಯಾಗಿ ಅವು ಕುಣಿತವೆ ಅವು. ಇದು ಎರಡನೇದು. ಇನ್ನು ಮೂರನೇದರೊಳಗೆ ಒಂದು 3 ವಿಭಾಗ ಉಂಟು. ಹೇಗೆ ಅಂತಂದರೆ 3 ರೀತಿ. ಕೇಶಾಂಚಿತ್ ಉತ್ಥಾನ ಮಾತ್ರ, ಕೆಲವು ತಲೆ ತೆಗೆದಾದ ಈ ದೇಹ ಯುದ್ಧ ಭೂಮಿಯಲ್ಲಿ ಬೀಳ್ತವೆ, ಬಿದ್ದವ ತಕ್ಷಣ ಎದ್ದು ನಿಲ್ತವೆ. ಭೂಮಿಗೆ ಬಿದ್ದಿವೆ, ಬಿದ್ದವು ಮತ್ತು ಹೇಳ್ತವೆ. ಇದು ಒಂದು ವಿಚಿತ್ರವಾದ ವರ್ಣನೆ ಒಂದು. ಎರಡನೇದು ಕೇಶಾಂಚಿನ್ ನರ್ತನಂ, ಕೆಲವು ಕಬಂಧಗಳು ನರ್ತನ ಮಾಡ್ತವೆ, ನಾವೀಗ ನೋಡಿದ್ದೇವೆ ಅದನ್ನು. ಇದು ಎರಡನೇ. ಮತ್ತು ಮೂರನೇದು ಕೇಶಾಂಚಿತ್ ನವಮೂರ್ಧ ಉತ್ಪತ್ತಿಯ ಭಾಷಣಂಚೇತಿ, ಕೆಲವು ಹೊಸ ತಲೆಯನ್ನು ಸೇರಿಸಿಕೊಂಡು ನೇರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತವಂತೆ ಅವು. ಹೀಗೆ ಈ ಕಬಂಧಗಳ ಆಟಾಟೋಪ 3 ರೀತಿಯಾಗಿ ಇರುತ್ತೆ ಯುದ್ಧ ಭೂಮಿಯಲ್ಲಂತೆ. ಕೇಳಿದರೆ ಭಯ ನಮಗೆ. ಇನ್ನೇನಾದ್ರು ರಾತ್ರಿ ಇದು ಕನಸಿನ ಬಿದ್ದರೆ ಏನು ಕತೆ ಅಲ್ವಾ? ಹೀಗೆ ಅಂದರೆ ದೇವಿ ಇಲ್ಲೆಲ್ಲ ತನ್ನ ರಾಜಸ ಶಕ್ತಿಯನ್ನು ಹೇಗೆ ಪ್ರದರ್ಶನ ಮಾಡಬೇಕು ಅಷ್ಟು ಬಹುವಾಗಿ ಅದನ್ನು ಪ್ರದರ್ಶನ ಮಾಡಿದ. ಲಕ್ಷ್ಮಿ ರಾಜಸಗುಣ ಭೂಯಿಷ್ಠಳೆ ಅವಳು. ಹೀಗೆ ಈ ಕಬಂಧಗಳ ಒಂದು ಆಟಾಟೋಪ ಆಯಿತು ಅಂತ. ಕಬಂಧಾಶ್ಚಿನ್ನ ಶಿರಸಃ ಖಡ್ಗ ಶಕ್ತಿ ಋಷ್ಟಿಪಾಣಯ ತಿಷ್ಠೇತಿ ಭಾಷಂತಹ. ಅಂದರೆ ಆ 10 ಕೋಟಿ ವೀರ ಸತ್ತಾಗ ಎಲ್ಲೋ ಒಂದು ಕಬಂಧ ಬದುಕು ಬಂದು ಮಾತಾಡುತ್ತೆ ಅಂತ ಹೇಳಿದ್ವಲ್ಲ, ಇಂಥದ್ದೇ ಇರಬೇಕು ಪ್ರಾಯಶಃ ಹೀಗೆ ಅಂತ. ಅದಕ್ಕೆ ತಲೆಯೂ ಸೇರಿ ಬರ್ತಿತ್ತು, ತಲೆ ಬದ್ಮೇಲೆ ಬಾಯಿ ಇರ್ತಿತ್ತು, ಬಾಯಿ ಇದ್ಮೇಲೆ ಮಾತಾಡ್ತಿತ್ತು ಹೀಗೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಪಾತಿತೈ ರಥನಾಗಾಶ್ವೈ ಅಸುರೈಶ್ಚ ವಸುಂಧರ ಅಗಮ್ಯಾಸಾಭವತ್ ತತ್ರ ಯತ್ರ ಅಭೂತ್ ಸಮಹಾರಣ. ಇಡೀ ಯುದ್ಧ ಭೂಮಿ ಹೆಣಗಳ ರಾಶಿ. ಬದುಕಿ ಉಳಿದವರು ಇತ್ತಿಂದ ಆಚೆ ಹೋಗಬೇಕು, ಅತ್ತಿಂದ ಈಚೆ ಬರಬೇಕು ಅಂದರೆ ಆಗದೇ ಇರುವ ಕೆಲಸ. ಎಲ್ಲೇ ಕಾಲಿಟ್ಟರೂ ಸಹ ಒಬ್ಬ ಸೈನಿಕ, ಒಂದು ಕುದುರೆ ಅಥವಾ ಒಂದು ಆನೆ, ಇವುಗಳ ಹೆಣಗಳ ರಾಶಿ. ಹಾಗಾಗಿ ಅಗಮ್ಯ ಸಾಭವತ್ತತ್ರ, ಇತ್ತಿಂದ ಅತ್ತ ಅತ್ತಿಂದ ಈಚೆ ಹೋಗಿ ಯುದ್ಧ ಮಾಡೋಕ್ಕೆ ಸೈನಿಕರಿಗೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯತ್ರಾಭೂತ್ ಸ ಮಹಾರಣ, ಇಡೀ ಭೂಮಿ ವಸುಂಧರ ಹೆಣಗಳ ರಾಶಿಯಿಂದ ತುಂಬಿ ಹೋಗಿತ್ತು. ಶೋಣಿತೌಘ ಮಹಾನದ್ಯ ಸದ್ಯ ತತ್ರ ಪ್ರಸುಸ್ರುವು. ಆ ಹೆಣಗಳ ರಾಶಿಯಿಂದ ಹರಿದು ಬರುವಂಥ ನದಿಗಳು, ರಕ್ತ ನದಿಗಳು ಅಲ್ಲಿಂದನೇ ಉತ್ಪನ್ನವಾಗಿ ಹರಿತಾ ಇದ್ದು. ಸದ್ಯ ಒಂದೊಂದು ಹೆಣ ಬಿದ್ದರೂ ಸಹ ಅಲ್ಲಿಂದ ರಕ್ತದ ಪ್ರವಾಹ ನದಿ. ಪ್ರಸುಸ್ರು ಮಧ್ಯೆ ಚಾಸುರ ಸೈನ್ಯಸ್ಯ ವಾರಣಾಸುರವಾಜಿನ. ಇಷ್ಟೆಲ್ಲ ಆಗ್ತಾ ಇರೋದು ಯಾರ ಕಡೆಗೆ? ಮಹಿಷಾಸುರನ ಸೈನಿಕರ ಕಡೆಗೆ. ಇಷ್ಟೆಲ್ಲ ರಕ್ತದ ಕೋಡಿ ಹರಿತಾ ಇದೆ. ಕ್ಷಣೇನ ತನ್ಮಹಾಸೈನ್ಯಂ ಅಸುರಾಣಾಂ ತಥಾಂಬಿಕಾ. ಆ ಅಸುರರಿಗೂ ಮತ್ತು ಅಂಬಿಕಾ ಜಗನ್ಮಾತೆಗೆ ನಡೆಯುತ್ತಾ ಯುದ್ಧದಲ್ಲಿ ಏನಾಯಿತು ಅಂದರೆ ಆ ಮಹಿಷಾಸುರನ ಸೈನ್ಯ ಕ್ಷಣದಲ್ಲಿಯೇ ಕ್ಷಯಂ ನಿನ್ನೆ ನಾಶವಾಗಿ ಹೋಯಿತು. ಅವರ ಸೈನ್ಯ ಪೂರ್ತಿ ಎಷ್ಟೆಲ್ಲ ಜನ ಬಂದಿದ್ರು, ಒಬ್ಬರು ವಾಪಸ್ ಹಿಂತಿರುಗಿ ಹೋಗುವ ಹಾಗೆ ಆಗಲಿಲ್ಲ. ಅಷ್ಟಾದ ಮೇಲೆ ಹೇಗೆ ಅಂದರೆ ಅದೊಂದು ದೃಷ್ಟಾಂತ ಕೊಡ್ತಾರೆ. ವನ್ನಿಹಿ ತೃಣದಾರು ಮಹಾಚಯಂ. ಒಂದು ಹುಲ್ಲಿನ ಗೊಣಬೆಗೆ ಒಂದು ಸಣ್ಣ ಬೆಂಕಿ ಕಿಡಿ ತಾಗಿದರೆ ಹೇಗೆ ಅದು ಸುಟ್ಟು ಭಸ್ಮ ಆಗುತ್ತೋ ಹಾಗೆ ಜಗನ್ಮಾತೆಯ ಹುಂಕಾರಿಂದ ಹುಟ್ಟಿದಂಥ ಈ ಸೈನಿಕರಿಂದ ಮಹಿಷಾಸುರನ ಕಡೆ ಎಲ್ಲರೂ ಸಹ ಅವರು ಸತ್ತು ಹೆಣವಾಗಿ ಹೊರಗಿದ್ದರು. ಇಂತಹ ಸಂದರ್ಭದಲ್ಲಿ ಸಚಸಿಂಹೋ ಮಹಾನಾದ ಉತ್ಸೃಜನ್ ಧೃತಕೇಸರ ಶರೀರೇಭ್ಯೋ ಅಮರ ಅರೀಣಾಂ ಅಸೂನಿವ ವಿಚಿನ್ವತಿ. ಈಗ ಅವನ ಸೈನ್ಯ ಧರೆಗೆ ಹೊರಳಿದೆ, ಯಾರೂ ಬದುಕಿ ಉಳಿದಿಲ್ಲ. ಇಂತಹ ಸಂದರ್ಭದಲ್ಲಿ ದೇವಿಯ ವಾಹನವಾದಂಥ ಸಿಂಹ ಮತ್ತೆ ಸಂಚಾರ ಮಾಡಿತಂತೆ. ಸಂಚಾರ ಮಾಡಿ ಮತ್ತು ಯಾವನಾದರೂ ಸತ್ತಾಗ ಅವನ ದೇಹದಲ್ಲಿ ಇನ್ನೂ ಪ್ರಾಣ ಇದೆಯಾ ಅಂತ ಪತ್ತೆ ಹಚ್ಚುತ್ತಿತ್ತಂತೆ. ಅದು ಶರೀರೇಭ್ಯೋ ಅಮರ ಅರೀಣಾಂ ಅಸೂನಿವ ವಿಚಿನ್ವತಿ.
ಅಮರರು ಅಂದರೆ ದೇವತೆಗಳು, ಅವರ ಅರಿಗಳು ಅಂದರೆ ರಾಕ್ಷಸರು. ಅವರು ಸತ್ತ ಬಿದ್ದಾಗ ಅವರ ದೇಹದಲ್ಲಿ ಪ್ರಾಣವನ್ನು ಹುಡುಕ್ತಿತ್ತು. ಯಾವುದು? ದೇವಿಯ ವಾಹನವಾದಂಥ ಸಿಂಹ. ಹೀಗೆ ದೇವ್ಯಾ ಗಣೈಶ್ಚ ಸೈತ್ತತ್ರ ಕೃತಂ ಯುದ್ಧಂ ತಥಾಸುರೈ ಯಥೈನಾಂ ತುಷ್ಟುವೃದ್ದೇವಾ ಪುಷ್ಪವೃಷ್ಟಿ ಮಚೋದಿವಿ. ಜಗನ್ಮಾತೆಗೂ ಮತ್ತು ಮಹಿಷಾಸುರನ ಸೈನಿಕರಿಗೂ ಈ ರೀತಿಯಾಗಿ ಯುದ್ಧ. ಜಗನ್ಮಾತೆ ಅಂದರೆ ಜಗನ್ಮಾತೆ ಮುಂದಾಳುತ್ವ ಇಲ್ಲಿ. ಆಕೆಯೂ ಯುದ್ಧ ಮಾಡ್ತಾ ಇದ್ದಾಳೆ, ಮತ್ತು ಆಕೆಯ ಶಕ್ತಿಯಿಂದ ಹುಟ್ಟಿದಂತಹ ಶಕ್ತಿ ಗಣಗಳು ಯುದ್ಧ ಮಾಡ್ತಾ ಇದ್ದಾರೆ. ಆ ಕಡೆಗೆ ಮಹಿಷಾಸುರನ ಕೋಟಿ ಕೋಟಿ ಸಂಖ್ಯೆ ಸೈನಿಕರು. ಕೊನೆಗೆ ಅವರೆಲ್ಲರೂ ಸಹ ಹತರಾದರು. ತುಷ್ಟುರ್ ದೇವಾಹ, ದೇವತೆಗಳು ನೋಡ್ತಾ ಇದ್ದಾರೆ ಗ್ಯಾಲರಿಯಲ್ಲಿ ಕುಳಿತು. ಎಲ್ಲರಿಗೂ ಸಂತೋಷ ಆಯಿತು. ಕೊನೆಗೆ ಏನು ಮಾಡಿದ್ರು? ಜಗದಂಬಿಕೆಯ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು. ಹೀಗೆ ಮುಮುಚುಹು ಪುಷ್ಪವೃಷ್ಟಿಂ ದಿವಿ. ಎಲ್ಲಿಂದ? ಆಕಾಶದಿಂದ. ನಾನು ಗ್ಯಾಲರಿ ಅಂತ ಹೇಳಿದ್ದು ಈ ಗ್ಯಾಲರಿ ಅಲ್ಲ. ಯಾವ ಗ್ಯಾಲರಿ? ಸ್ವರ್ಗ ಎನ್ನುವಂಥ ಗ್ಯಾಲರಿ. ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಸ್ವರ್ಗದಿಂದ ಜಗನ್ಮಾತೆಯ ತಲೆ ಮೇಲೆ ಪುಷ್ಪವೃಷ್ಟಿಯನ್ನು ಸುರಿಸಿದರು. ಅಮ್ಮ, ಮಹಿಷಾಸುರನ ಸೈನ್ಯವನ್ನು ನೀನು ವಧಿಸಿದೆ, ಅರ್ಧ ಭಾಗ ಜಯ ಆಗಿದೆ. ಆದರೆ ಈ ಸೈನ್ಯಕ್ಕೆ ಮೂಲ ಬೇರಾದಂಥ ಅವನಿನ್ನೂ ಇದ್ದಾನೆ. ಯಾವಾಗ? ನಾಳೆ ಅಂದ್ಲು. ಅಲ್ಲಿವರೆಗಿಲ್ಲ. ನಮಸ್ಕಾರ ಮತ್ತು ಕೃತಜ್ಞತೆಗಳು.